ಮಾವರ ಮಗಳಾಗ್ಬೇಕ್ರಿ. ನಾವು ಲವ್ ಮಾಡಿದ್ರಿ ಫಸ್ಟ್, ಆಮೇಲೆ ಮನೆಯವರೆಲ್ಲರೂ ಒಪ್ಪಿಗೆ ತಗೊಂಡ್ ಅರೇಂಜ್ ಮ್ಯಾರೇಜ್ ಎರಡು ಆಗ್ಯಾವ್ರಿ. ಏನು ಗುಣ ಇಷ್ಟ ಆಗಿತ್ತು ಅವರಲ್ಲಿ ಅವ್ರ ಸಾಲಿ ಕಲಿಲ್ದ್ರೊಟ್ಟಕ್ಕೆ, ಅವ್ರ ಹೊಲ ಮನೆ ಇಲ್ಲದ್ರೊಟ್ಟಕ್ಕೆ, ಅವ್ರ ದುಡಿಮೆ, ಅವ್ರ ಇಷ್ಟ, ಅವ್ರ ಒಳ್ಳೆತನ ನೋಡೇ ನನಗೆ ಇಷ್ಟ ಆಯ್ತು. ಮಕ್ಕಳನ್ನ ಶಾಲೆ ಕಲ್ಸಿದೀವ್ರಿ. ಶಾಲೆ ಕಲಿಲಿಲ್ರಿ ಇವ, ಭಾರಿ ಬಡ್ಸ್ಕೊಂಡ ಕಲಿಲಿಲ್ರಿ. ಐನತ್ತ ಭಾರಿ ಬಡ್ಸ್ಕೊಂಡ್ರಿ ಅವ್ರು. ಈಗ ಅವ್ನ ದಯ ನೋಡ್ರಿ ಅಪ್ಪ, ನಿಮ್ ದಯದಿಂದ ನನಗೇನು ಆಸೆ, ಇವ್ರು ಮುಂದರದು ಅನಾಥ ಮಕ್ಕಳಿಗೆ ಊಟ ಹಾಕದ ನಂದು ಒಂದು ದೊಡ್ಡ ಕನಸು. ಯಾಕಂದ್ರೆ ನಾನು ಶಾಲೆ ಕಲ್ತೇನೆಲ್ಲ ಸುತ್ತಮುತ್ತ ಎಲ್ಲರ ಹೋದಾಗ ಈ ಊಟಕ್ಕೆ ಇಲ್ದನ ಅಡ್ಡಾಡೋದು ನೋಡಿ ನಾನು ಹರ್ಬಲ್ ಲೈಫಿಗೆ ಹೋಗಿ ಅದನ್ನ ಆ ಥರ ಮಾಡ್ಬೇಕಂತ ಅಂದೆ. ಅದು ಕನಸು ನನಗೆ ನನಸಾಗಲ್ಲ. ಇವ್ರದ್ದನಾರ ಸಕ್ಸಸ್ ಆಗಲಿ ಅಂತ ನನ್ನ ಒಂದು ನಂಬಿಕೆ ಅಷ್ಟೆ. ಈ ಥರ ಸಕ್ಸಸ್ ಆಕಾರಂತ ಕನಸ್ನಾಗ ಅನ್ಕೊಂಡಿರಲಿಲ್ಲ. ಬಿಡ್ರಿ ಅದನ್ನೇನು ಮಾಡ್ತೀರಿ, ಬೇಡ ಕೆಲ್ಸಕ್ಕೆ ಹೋರ ದುಡಿಮಕತಿ ಅಂತಂದು ಈ ಥರ ಮುಂದರಿತಾರಂತ ಮನಸ್ಸಿನಾಗ ನಾನು ಅನ್ಕೊಂಡಿದ್ದಿಲ್ಲ. ಇಷ್ಟು ಮುಂದರ್ದಾರ ನಮ್ಮ ಮನೆಯವ್ರು. ಅಂದ್ರೆ ಎಲ್ಲರ ಹೋಗ್ಲಿ ಹೊರಗಡೆ ಕಿಲಾಡಿ ಕುಕಿಂಗ್ ನಾಗರಾಜಣ್ಣ ಅನ್ನತ್ಲೆ ನನಗೆ ಒಂಥರ ಹೆಮ್ಮೆ ಆದಂಗೆ ಆಕೈತಿ. ಭಾಳ ಖುಷಿ ಆಕತಿ. ಇಷ್ಟು ಮುಂದರ್ದಾರ. ನಾ ಸುಮ್ಮನೆ ಸಾಲಿ ಕಲ್ತು ವೇಸ್ಟ್ ಅಲ್ಲ, ನಮ್ಮ ಮನೆಯವ್ರು ಇಷ್ಟು ಸಾಧನೆ ಮಾಡಿರಲ್ಲ, ನಂಗೆ ಖುಷಿ. ರೊಟ್ಟಿ ತಂಬ ಕಡಕ್ ರೊಟ್ಟಿ ಇವತ್ತು ಲೆಕ್ಕಲ್ ನೋಡ್ರಿ ರೊಟ್ಟಿ ಇದೆ ಹಂಗ ಆಗೈತಿಲ್ಲ ಇದು. ಯಪ್ಪ ಕಾಣ ನೋಡು ಹೋಗಕ್ಕ ಅಂದ್ರೆ ಜನ ಸಪೋರ್ಟ ಭಾಳ ಅವ್ರಿಗೆ ನೋಡ್ರಕ್ಕ ಒಂಥರ ಮುಂದೆ ಹರಿಲಿ ಹಳ್ಳ್ಯಾರ ಅಂದು ಅದನ್ನ ಸಪೋರ್ಟ್ ಮಾಡ್ತಾರಲ್ಲ ಜನ, ಅವ್ರಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಗೆಳೆಯರೇ? ಬೆಳಗಿನ ಜಾವದ ಮತ್ತೊಂದು ದಿನಕ್ಕೆ ತಮಗೆ ಸ್ವಾಗತ. ನಾನು ನಿನ್ನೆ ಹೇಳ್ದಂಗೆ ಸರ್ ಬರ್ರಿ ಸರ್. ಕಿಲಾಡಿ ಕುಕ್ಕಿಂಗ್ನವ್ರು ಇಲ್ಲಿದ್ದಾರೆ, ನಾಗರಾಜ್ ಅವರು. ನಿನ್ನೆ ಅರ್ಭಟ ನೋಡಿಬಿಟ್ರಿ ಇವ್ರದ್ದು. ಈಗ ಏನು ಮಾಡಕತ್ತೀವಿ ಅಂತ ಹೇಳಿದ್ರೆ ಇವ್ರ ಮನೆ ಪರಿಚಯ ಮಾಡಿಸ್ತೀವಿ, ಇವ್ರ ಫ್ಯಾಮಿಲಿ ಪರಿಚಯ ಮಾಡಿಸ್ತೀವಿ. ಹಾಗಾಗಿ ಒಬ್ಬೊಬ್ಬರನ್ನ ಪರಿಚಯ ಮಾಡಿಸೋ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀವಿ. ಬರ್ರಿ ನಾಗರಾಜ್ ಅವ್ರ ಮನೆ ಪರಿಸ್ಥಿತಿ ಹೆಂಗಿರುತ್ತೆ, ಅವ್ರ ಬದುಕು ಹೆಂಗೆ ಕಟ್ಕೊಂಡ್ರು ಏನು ಅಂಥೇಳಿ ವಿವರವಾಗಿ ಈ ಕಥೆಯಲ್ಲಿ ತಿಳ್ಕೊಳ್ಳೋಣ. ಬರ್ರಿ ಹಂಗಾರೆ. ಇದು ಯಾವ ಓಣಿ ಅಂತಾರ್ರಿ ಇದಕ್ಕೆ? ಪ್ಲಾಟ್ ಜನತಾ ಪ್ಲಾಟ್ ಅಂತ. ಜನತಾ ಪ್ಲಾಟ್. ಈಗ ನಿಮ್ಮ ಮನೆ ಇರೋದು ಇಲ್ಲೇ? ಹ್ಞೂ ಸರ್, ಅಲ್ಲೇ ರೋಡ್ ಆ ಕಡೆಗೆ ಉಳಿ ಮನಿದ್ದು ಆ ಕಡೆ. ಹೌದನ್ರಿ? ಹ್ಞೂ ರೀ. ಓಕೆ, ಈಗ ಹೇಳ್ರಿ ನಿಮ್ಮ ಬಾಲ್ಯದಿಂದ ಶುರು ಮಾಡೋಣ. ಹ್ಞೂ ರೀ. ಹೆಂಗಿತ್ತು ನಿಮ್ಮ ಬಾಲ್ಯ, ಏನು ಕತೆ? ಸರ್ ನಮ್ಮ ಬಾಲ್ಯ ಭಾಳ ಕಷ್ಟ ಇರ್ತಾರ. ಈಗೆಲ್ಲ ಹುಟ್ಟಿದ ಮಕ್ಕಳೆಲ್ಲ ಸುಖವಾಗಿದಾರ, ಇಲ್ಲ ಅನ್ನಂಗಿಲ್ಲ. ಈಗ ಸುಖವಾಗಿದಾರೆ. ಹೌದೌದ್ರಿ. ನಾವು ನಮ್ಮ ಕಷ್ಟ ಅಂದ್ರೆ ಉಣ್ಣಾಕ್ ಸತಿ ಕಷ್ಟ ಸರ್. ಅವಾಗ ನಮ್ಮ ಅಪ್ಪ ಅವ್ರು ಬರೀ ಉಣ್ಣಾಕ್ ಕೂಳಿಗೆ 1 ವರ್ಷ ದುಡ್ದಾರ ಇವ್ರು. ಉಣ್ಣಾಕ್ ಕೂಳಿಗೆ 1 ವರ್ಷ ದುಡ್ದಾರ? 1 ವರ್ಷ ದುಡ್ದಾರ ಇವ್ರು. 6 ಮಂದಿ ಅಣ್ಣ ತಮ್ಮ ನಮ್ಮ ಅಪ್ಪಾರ. ಅವ್ರು ಉಣ್ಣಾಕ್ ಕೂಳಿಗೆ ನಮ್ಗೆ ದುಡ್ದಾರ ಸರ್. ಅವ್ರು ಕೇಳಂಬರ್ರಿ ಎಲ್ಲಾದ್ರು ಸರ, ನಮ್ಮ ತಂದೆಯವ್ರನ್ನ ಎಲ್ಲರೂ ಕೇಳನ್ರಿ. ಅದ್ಭುತ. ಮಗನ? ಹ್ಞೂ ರೀ, ಮಗ. ಏನು ಹೆಸರು? ಶಮಂತ್ ಅಂತ. ಶಮಂತ್? ಸೂಪರ್ ಇದೆ ಕಣ ಹೆಸರ. ಸಾಲಿಗೆ ಹೊಂಟಿಯಪ್ಪ? ಹ್ಞೂ ರೀ. ನೀ ಯಾಕನ್ರಿ? ಓಕೆ. ಸಾಲ ಇಲ್ಲೇ ಐತನ? ಎಲ್ರಿ ತಳಗೈ ಸರ್, ಅಲ್ಲಿ ರಾಯಣ ಸರ್ಕಲ್ ಐತಲ್ಲ, ಅಲ್ಲಿ ಸರ್. ಹೌದನ? ಎಲ್ಲಿ ಮಟ್ಟ ಐತಿ ಊರಾಗ ಸಾಲಿ? ಸರ್ ಇಲ್ಲಿ ಸ್ಕೂಲ್ ಒಂದೈತಿ, ಅಲ್ಲಿ ಕನ್ನಡ ಶಾಲೆ ಅದಾವು, ಇಲ್ಲೊಂದು ಹಾಲ್ ಮತ ಶಾಲೆ ಒಂದೈತಿ, KGS ಅಂದ್ ಒಂದು ತಳ 3 ಸಾಲ 4 ಸಾಲ ಭಾರಿ ಮಸ್ತ್ ಆಗ್ತಲ್ಲ. ಒಟ್ಟನೆ ಹೈಸ್ಕೂಲ್ ವರ್ಗೆ ಇಲ್ಲೇ ಓದ್ಬೋದು? ಹೌದೌದು. ಇದು ಮುಗಿದ ಮೇಲೆ ಕಾಲೇಜಿಗೆ? ಕಾಲೇಜ್ ಇಲ್ಲೇ ಶುರು ಆಗ ಸರ್ ಈಗ. ಹೌದಾ? ಇಲ್ಲೇ ಕಾಲೇಜ್ ಶುರು ಆಗ. ಭಾರಿ ಆತಲ್ಲ ಇದು. ಓಕೆ. ಜನತಾ ಪ್ಲಾಟ್ನೇ ಮನೆ ಹಾಕ್ಸಿರೇನೆ? ಇಲ್ರಿ, ಇದು ಹೆಸರು ಜನತಾ ಪ್ಲಾಟ್ ಅಂತ ಹೆಸರು ಐತಿ. ಅಲ್ಲೊಂದು ಐತ್ರಿ ಊರು. ಇದು ಮೊದಲನೇ ಊರು? ಇದು ಊರು ಮುಂದೆ ದೊಡ್ಡದು? ಇದು ಹೊಸ ಊರು, ಹಳೆ ಊರು ತೆಳಗೈತ್ರಿ. ಓಟು ಹಳೆ ಊರು ತೆಳಗೈತಿ? ಹೌದು, ಕೋಟ ತೆಳಗೈತ್ರಿ. ಕೋಟ ಹೊಸದ ನಿರ್ಮಾಣ ಆಗಿದ್ದು? ಹೌದೌದ್ರಿ. ಇದು ಒಂದು ಅಲ್ಲಿ ಮೇಲೊಂದು ನಿರ್ಮಾಣ ಇದ್ದು ಫಸ್ಟ್ ಇತ್ತಿತ್ತು. ಇವೆಲ್ಲ ಹೊಲ ಇದ್ರಿ ಸರ್. ಹಳೆ ಮನೆ ಊರಾಗಿತ್ತ ನಿಮ್ದು? ಐತ್ರಿ, ಹಳೆ ಮನೆ ಅದ ಊರಾಗ. ಹೌದಾ? ಹೌದ್ರಿ. ಮೊಬ್ಬರ ಕಾಲದ ಇಂದಿರಾ ಗಾಂಧಿಯವ್ರು ಏನು ಕಟ್ಟಿದ್ದಲ್ರಿ, ಅವದವ್ರಿ ನಮ್ಮ ಮನೆ ಹತ್ತ. ಹೌದಾ? ಹ್ಞೂ ರೀ. ಓಕೆ. ಕಾರ್ಡು ಗೌರ್ಮೆಂಟಿನ ಸವಲತ್ತು ಎಲ್ಲ ಅದಾವ? ಅದಾವ್ರಿ. ಇಲ್ಲೇ ಹೋಗ್ರಿ ಸರ್, ಬರಾಗತ್ತಾವ? ಗೌರ್ಮೆಂಟ್ ಸಲ ಬರ್ತಾವ ಸರ. ಓಕೆ. ಇವತ್ತು ಸರ್ ಕೊಡಿ ಇಳಿಸ್ಬಿಡೋಣ. ಇಳಿಸ್ಬಿಡೋಣ. ಈಗ ಏನು, ಈಗ ಬೆಳಿಗ್ಗೆ ಏನು ಕಾರ್ಯಕ್ರಮ? ಬೆಳಿಗ್ಗೆ ಏನಲ್ಲ ಸರ, ಈಗ ಬೆಳಗ್ಗೆ ಕರಿತಲ್ರಿ, ಇನ್ನು ನಮ್ಮ ಕೆಲ್ಸಕ್ಕೆ ಹೋಗ್ಬೇಕು. ಇದು ನೀವು ಬರ್ತೀರ ಅಂದ ಕೆಲಸ ಬಿಟ್ಟು ಮನೆಗೆ. ಹೌದು, ಮಾಡಿದ್ವಲ್ಲ ನಾವು. ಹ್ಞೂ ರೀ. ಒಂಚೂರು ಲಘು ಬರೋಕ್ಕಾಗಿತ್ತು, ಒಂಚೂರು ಲೇಟ್. ಏನಾಯ್ತು ಬಿಡ್ರಿ ಸರ, ಅಪ್ರೂಪ ರೀ ನೀವು ಸಿಗೋದ ಅಪ್ರೂಪ. ಏನು ನೀವು ಸಿಗೋದು ಮಂದಿಗೆ ಅಷ್ಟೇ ಅಪ್ರೂಪ. ಬಂತಾಗ ಏನೋ ಅನ್ನಲ್ಲ, ಕುರಿ ಕೊಯ್ತಾನಂತ ಸರ್ ಅವನಿಗೆ. ಕುರಿ? ಹಾಂ ರೀ, ಕೊಯ್ತಾನೆ ಈಗ ಅವನು. ಕುರಿ? ನಿನ್ನೆ ಮಾತಾಡ್ಸಿದ್ವಲ್ಲ. ಅವನ ರೀ ಮಟನ್ ಕೊಯ್ಯಕ್ಕೆ ಹೊಂಟಾನಿ. ಕೊಯ್ಯಕತ್ತೀನಿ ಬಾ ಅನ್ನ. ಏನ್ಪ ಇದು ಏನೋ ಅಂತ ಮನಿ ನಿಂದನ? ಇಲ್ಲೇ ಐತ್ರಿ. ಓಕೆ, ಅವನೇ ತೋರಿಸ್ಬಿಟ್ಟು ನೋಡಿ ಈಗ. ಬಾಣ. ಅವ್ರು ನಮ್ಮ ಅಣ್ಣ ರೀ.
ಯಾರು? ಅವ್ರು ನಮ್ಮ ಅಣ್ಣಾರು. ಹೌದನ? ಎಷ್ಟು ಮಂದಿ ಮಕ್ಕಳು ನೀವು? ನಾವು ಇಬ್ಬರು ಹೆಣ್ಮಕ್ಳು ರೀ, ಇಬ್ಬರು ಗಂಡ್ಮಕ್ಳು. ಇಬ್ಬರು ಹೆಣ್ಮಕ್ಳು, ಇಬ್ಬರು ಗಂಡು ಮಕ್ಕಳು, ಒಟ್ಟು 4 ಮಂದಿ. ಹೌದು ಹೌದು ರೀ. ನಿಮಗೆ ಮಕ್ಕಳು? ನನಗೆ 3 ಜನ ಮಕ್ಕಳು ರೀ. ಈಗ ನಮ್ಮ ಫ್ರೆಂಡಿಗೆ ಹೆಂಗೆ ಇವ್ರಿ ಹಾಂ, ಕುಚುಕ್ಕ ಅವನು ನಾವು ಸೇಮ್ ರೀ. ನಾವು 2 ಗಂಡು ರೀ, ಅವನು 2 ಗಂಡು 1 ಹೆಣ್ಣು, ನಮ್ದು 1 ಹೆಣ್ಣು 2 ಗಂಡು ರೀ. ಮಾರೇ ಮಾತಾಡ್ಕೊಂಡು ಹಿಡ್ದಿರ ಮಾರೇ ನೀವು? ಇಲ್ರಿ ಮಕ್ಕಳು ರೀ. ನಮ್ಮ ರಾಹುಲ್ ಅಂತ. ರಾಹುಲ ಬಾರಪ್ಪ ರಾಹುಲ. ಹಾಂ ಹಾಂ ರೀ ನಮ್ಮ ಮನೆ ಸರ. ಹಬ್ಬ ಹಬ್ಬ. ಹಾಂ, ಓಕೆ ನೋಡ್ರಿ ಸರ್, ಹಂಚಿ ಬಲಿ ಆಂಟಿಕ್ ಪೀಸ್ ಐತಿ ಸರ ಇದು. ಬರ್ರಿ ಸರ. ಭಾಳ ಚಂದ ಐತ್ರಿ ಮನೆ. ಹಾಂ, ಅಂದ್ರೆ ಅಣ್ಣ ತಮ್ಮಗಳು? ಹೌದ್ರಿ ಹೌದ್ರಿ. ಹಾಂ, ಅಣ್ಣ ತಮ್ಮ ಮನೆ. ಹೌದು. ಯಾವಾಗ ಕಟ್ಟಿದ್ರಿ ಇದು? ನಾವೆಲ್ಲ ಸಣ್ಣವ್ರು ಇದ್ರಿ, ನಮ್ಮ ಅಪ್ಪಾರು ಕಟ್ಟಿಸ್ಯಾರ. ಭಾಳ ವರ್ಷ ಆತನ? ಭಾಳ ವರ್ಷ ಆಯ್ತು ಸರ್. ಇಲ್ಲಿ ನಾವು ಈ ಮನೆ ಇದ್ದಾಗ ಸರ, ಈ ಬಿರಪ್ಪಂಗುಡಿ ಒಂದು ಬಿಟ್ಟು ಇದು ಓಟ ಬೈಲ್ ನೋಡಿ ಸರ್, ಹೊಲ ಅವಾಗ ಇದು ಒಂದ ಮನೆ ಇತ್ತು ಅವಾಗ. ಓಟ ಕಾಡದ್ದಂಗೆ ಇರ್ತದ ಅವಾಗ. ಹೌದಾ? ಹೌದ್ರಿ. ಇದು ಒಂದ್ ಮನೆ ಆಗಿದ್ಮೇಲೆ ಓಸ್ ಈಗ ನಮ್ದ ನಡಿವಾತ್ರಿ, ಓಸು ಮನೆ ಆಗ್ಯಾವ್ರಿ. ಓಕೆ. ಹಾಂ ತಗೊಳಕ್. ಓಕೆ, ಬರ್ರಿ ಸರ್, ಕೂತ ಬರ್ರಿ. ಹಾಂ, ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ. ಹಾಂ, ಓಕೆ, ಬರ್ರಿ ಬರ್ರಿ, ನೀವು ಬರ್ರಿ. ನಾವು ನೀವೇ ಅತಿಥಿಗಳು ನಿಮ್ಮ ಮನೆಗೆ. ಹಾಂ, ಓಕೆ. ಹಾಂ, ಬರ್ರಿಪ್ಪ. ಬರ್ರಿ ಮಕ್ಕಳು ಬರ್ರ. ಹಾಂ, ಬರ್ರಿ 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 ಬರ್ರಿ. ಎಲ್ಲ ನಮ್ಮ ಹುಡ್ರು, ನಮ್ಮ ತಮ್ಮನ ಮಕ್ಳು ರೀ ಇವ. ಬಿಡು. ಹಾಂ, ಓಕೆ. ಸೊಸಿ ಮಗ ರೀ, ಅವ್ ನಮ್ಮ ಅಣ್ಣನ ಮಗ. ಬಾ. ಹಾಂ, ಬರ್ರಿ ಬರ್ರಿ. ದಂಡ ಭಾಳ ದೊಡ್ಡದೈತೆ ಹೇಳ. ದೊಡ್ಡದೈತ್ರಿ. ನಾ ಶಾಲಿ ಪಲ್ಲಿಗೆ ಹೋಗ್ಯಾರನ. ಹಾಂ, ನಮ್ಮ ಅಣ್ಣಗ 2 ಹೆಣ್ಮಕ್ಳು ರೀ, ಒಬ್ಬನ ಗಂಡ ಮಗ. ಹಾಂ, ಭಾಳ ಜನ ಹತ್ತಿರ ಕುಟುಂಬ ನಮ್ದು. ಹಾಂ, 6 ನಮ್ಮ ಅಪ್ಪರ 6 ಮಂದಿ ಅಂತ ಮಾಡ್ರಿ. ಇಲ್ಲೇ ಅದಾವ ನಾವು. ಹಾಂ, ಇದು ನಮ್ಮ ಅಪ್ಪಾಜಿ ಫಸ್ಟ್ ಅದ ತಳ. ನಮ್ಮ ಕಕ್ಕರ್ದು ಇಲ್ಲೇ ಅದಾರ ನಾವು 6 ಮಂದಿ. ಒಬ್ರು ಅನ್ನ ತೆಗದಾರ. ಹೌದನ? ಹೌದ್ರಿ. ಓ, ಎಲ್ಲರೂ ಕೂಡ್ ಕುಟುಂಬ. ಹಾಂ, ನಮ್ಮ ಯಜಮಾನ್. ಓಕೆ. ಅವ್ರಿಗೆ ಹಾಕ್ಬಿಡಿ. ಕೆಲ್ಸಕ್ಕೆ ಹೊಂಟದ್ರಿ ಅವ್ರು. ನಾಟಿ ಮಾಡಕ್ಕೆ. ನಾಟಿ. ನಿಮ್ಮ ಹೆಸರು ಹೇಳ್ರ. ಇವ್ರಿಗೆ ಫಸ್ಟ್ ಇವ್ರಿಗೆ ಹೆಸರು. ನಿಮ್ಮ ಹೆಸರು ಹೇಳು. ಹೆಸರು ಹೇಳಪ್ಪ. ನಿಮ್ಮ ಹೆಸರು? ರಾಹುಲ್. ಹಾಂ, ನಿನ್ನ ಹೆಸರು ಅಪ್ಪಾಜಿ? ಹಾಂ, ಅಶೋಕ. ಅಶೋಕ್ ಚಕ್ರವರ್ತಿ. ಹಾಂ, ಜಾನಕಿ. ಜಾನಕಿ. ಇವ್ 3 ಜನ ನಿಮ್ಮ ಮಕ್ಕಳ? ಇವನೊಬ್ಬನ್ರಿ. ಒಬ್ಬಕ್ಕೆ ಸಾಲಿ ಹೋಗಲ್ರಿ ಎಲ್ಲ ಹಿರಿಯಾಕಿ ರಡಮ್ರಿ. ಈಗ ಅವರು ನಮ್ಮ ಅಣ್ಣನ ಮಗಳು ಮಗಳನ? ಇದು ನಮ್ಮ ಸಸಿ ಮಗಳ್ರಿ. ಅವ್ನು ಇಲ್ಲೇ ಪಾಕ್ ನಮ್ಮ ಇವ್ರ ಸುಮ್ ಕೇಳ್ರಿ, ನೀವು ಕೇಳ್ರಿ. ಸಾಲಿ ಗೊತ್ತಾಗೈತ್ರಿ ಅವ್ರು. ಸಾಲಿಗೆ ಬಿಡ್ಬೇಕನ್ನ ಏನ್ರಿ ದೂರ ಕತ್ತಿ ನಡಿ ಹೊರ ನಡಿ. ನಿಮ್ಮ ಹೆಸರು? ಹೊನ್ನಮ್ರಿ. ಹೊನ್ನಮ್ಮರು. ಯಾವ ಊರು? ತವ್ರ ಮನೆ? ಇದಾರಿ. ಲವ್ ಮ್ಯಾರೇಜ್ ಆಗೈತ್ರಿ ನಮ್ದು. ಇಷ್ಟಪಟ್ಟು ಮದುವೆಗೆ. ಇದವರಾಗ? ಹ್ಞೂನ್ರಿ, ಕೆಳಗೈತ್ರಿ ಅಲ್ಲಿ ನಮ್ಮ ಮನೆ. ಇದು ನಮ್ಮ ಮನೆ. ಓಕೆ. ಹೆಂಗ್ ಶುರು ಆಯ್ತಿದ ಹಂಗಾರೆ? ಇನ್ನು ಸಾಲಿಗೆ ಹೋಗ್ಬೇಕಾರ ಇಷ್ಟಪಟ್ಟಿದ್ರಿ ಅವ್ರು. ಸಾಲಿಗೆ ಹೋಗ್ಬೇಕಾರ? ಹ್ಞೂನ್ರಿ, ಇಲ್ಲೇ ಸಾಲಿಗೆ SLC ಮಟ್ಟ ಕಲ್ತಾನ್ರಿ. ಓಕೆ, ಜೊತೆ ಬನ್ನಿ. ಹಾಂ, SSLC ಮಟ್ಟ ಹೋದಿರಿ? ಸಾಲಿಗೆ ಹೋಗುವ. ಮತ್ತೆ ನೀವು ಯಾವ ಸಾಲಿಗೆ ಹೊಂಟಿದ್ರಿ? ನಾವ್ ಯಾವ ಸಾಲಿ ಇಲ್ರಿ, ಹಿಂಗ ಹೊಲ್ಮನಿ ಕೆಲ್ಸಕ್ಕೆ ಹೋಗಲ್ರಿ. ಅದ್ರಿ ಹಿಂಗಾರಿ ನಮ್ಮ ಮಾವರ ಮಗಳಾಗ್ಬೇಕ್ರಿ. ನಾವು ಲವ್ ಮಾಡಿದ್ರಿ ಫಸ್ಟ್. ಆಮೇಲೆ ಮನೆಯವರೆಲ್ಲವ್ರು ಒಪ್ಪಿಗೆ ತಗೊಂಡ್ ಅರೇಂಜ್ ಮ್ಯಾರೇಜ್ 2 ಆಗ್ಯಾವ್ರಿ. ಈಗ ಒಪ್ಪಿಗೆ ತಗೊಂಡ್ ಆಗ್ಯಾವ್ರಿ ಸರ್ ನಾವು. ಅಲ್ಲ, ಈಗ ನಾಗರಾಜ್, ಈಗ ಸಿಟಿಯಾಗ ಒಂಥರ ಲವ್ ಬೇರೆ ಇರುತ್ತೆ ಅಲ್ಲಿ. ಹೌದೌದು. ಅಂದ್ರೆ ಹೋಗೋದಿರುತ್ತೆ ಆ ಥರದ್ದು. ಈ ಒಂದು ಹಳ್ಳಿಯಲ್ಲಿ ಅಂದ್ರೆ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಹೇಗೆ ಅಂತ? ನಮ್ಮ ಮನೆಯವ್ರು ಕೊಡ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿದ್ರಿ. ಯಾಕಂದ್ರೆ ನನಗೆ 2 ತಂಗಿಯರ್ದಾರ್ರಿ. ಸಣ್ಣಕ್ಕೆ ನಾನ ದೊಡ್ಡವಳು. ಹಂಗಾಗಿ ನಾವು ಮನೆಗೆ ಇಷ್ಟಪಟ್ರೆ ಅಷ್ಟ ಹಾಕವಿ, ಇಲ್ಲದ್ರೆ ಆಗಲ್ಲ ಅಂತಂದು ಇದು ಮಾಡಿದ್ವಿ. ಯಾಕಂದ್ರೆ ಹಳ್ಳಿ ಅಲ್ರಿ, ಇಲ್ಲೆಲ್ಲ ಸೇರಲ್ಲ ಆ ಥರ ಇದನ್ನ ಮಾಡಿದ್ರೆ ಇದಾಗಲ್ಲ. ಹಂಗಾಗಿ ಮತ್ತೆ ಇವ್ರ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದ್ವೆ ಆದ. ಮೊದಲನೇ ಕಂಡೀಷನ್ ಅದೇ ಇತ್ತು ನಿಮ್ಗೆ? ನೋಡಪ್ಪ, ನಮ್ಮ ಮನೆಯವ್ರನ್ನೆಲ್ಲ ಒಪ್ಸಿದ್ರ ಮದುವೆ ಹಾಕಿನಿ ಅಂತ. ನಿಮ್ಮ ಮನೆಗೆ ಏನಿತ್ತು ಕಂಡೀಷನ್? ನಮ್ಮ ಮನೆಗೆ ಏನಲ್ರಿ ಒಪ್ಪಿಗೆ ಅಂದ್ರಿ. ನಾವಾಗೆಲ್ಲ ಇತ್ತಲ್ರಿ, ಎಲ್ಲ ಸಂಬಂಧಿಕರಲ್ರಿ. ಹಂಗಾಗಿ ಒಪ್ಪಿಗೆ ಅಂದ್ರು. ಮಾವನ್ ಮಗಳ ಆಗ್ಬೇಕತ್ ಫಸ್ಟ್ ಇದ್ದನ. ಎಲ್ಲ ಹೊಂದಾಣಿಕೆ ಇತ್ರಿ ಎಲ್ಲರಿಗೆ. ಎಷ್ಟು ವರ್ಷ ಲವ್ ನಡೀತು ನಿಮ್ದು? ಏನ್ರಿ ಒಂದ್ 2 ತಿಂಗಳು 3 ತಿಂಗಳು ಅಷ್ಟೇ ರೀ. ಹಂಗ ಆಗಿರೋದ್ರಿ ಅಷ್ಟ. ಬಾಳ ದಿವಸ ಆಗ್ಲಿಲ್ರಿ. ಇಷ್ಟಪಟ್ಟದ ಒಳಗ ದಿವಸ ಆಗ್ಲಿಲ್ಲ, ಮದ್ವೆ ಆಗಿದ್ದು. ಏನು ಗುಣ ಇಷ್ಟ ಆಗಿತ್ತು ಅವರಲ್ಲಿ? ಅವ್ರ ಸಾಲಿ ಕಲಿಲ್ದ್ರೊಟ್ಟಕ್ಕೆ, ಅವ್ರ ಹೊಲ ಮನಿ ಇಲ್ಲದ್ರೊಟ್ಟಕ್ಕೆ, ಅವ್ರ ದುಡಿಮೆ, ಅವ್ರ ಇಷ್ಟ, ಅವ್ರ ಒಳ್ಳೆತನ ನೋಡೇ ನನಗೆ ಇಷ್ಟ ಆಯ್ತು. ಕೆಲ್ಸಕ್ಕೆ 1-2-3 ಸಲ ಅವ್ರ ಕರ್ಕೊಂಡೋಗಿದ್ರು. ಅಲ್ಲಿ ಮಾಡೋದ್ ನೋಡಿ ಅಕ್ಕಂಗಿಯರು ಹೆಣ್ಮಕ್ಳ ಮೇಲೆ ಬಲ್ಲ ಇದನ್ನ. ನಾನು ಮದುವೆ ಆದಂದ್ರೆ ಸುಖವಾಗಿರ್ತೇನೆ ಅನ್ನೋದು ಅಲ್ಲಿ. ಇಲ್ಲಿಗ ಹಂಗೈತ್ರಿ. ಇದು ಒಂದು ಭಾಳ ಯೂಟ್ಯೂಬ್ ಚಾನಲ್ ಒಂದು ಮಾಡಿ
ನನಗೇನು ಆಸೆ ಇವ್ರು ಮುಂದರದು ಅನಾಥ ಮಕ್ಕಳಿಗೆ ಊಟ ಹಾಕದ ನಂದು ಒಂದು ದೊಡ್ಡ ಕನಸು. ಯಾಕಂದ್ರೆ ನಾನು ಸಾಲಿ ಕಲ್ತನೆಲ್ಲ ಸುತ್ತಮುತ್ತ ಎಲ್ಲರೂ ಹೋದಾಗ ಈ ಊಟಕ್ಕೆ ಇಲ್ದನ ಅಡ್ಡಾಡೋದು ನೋಡಿ ನಾನು ಹರ್ಬಲ್ ಲೈಫಿಗೆ ಹೋಗಿ ಅದನ್ನ ಆ ಥರ ಮಾಡ್ಬೇಕಂತ ಅಂದೆ. ಅದು ಕನಸು ನನಗೆ ನನಸಾಗಲ್ಲ. ಇವ್ರದ್ದನಾರ ಸಕ್ಸಸ್ ಆಗಲಿ ಅಂತ ನನ್ನ ಒಂದು ನಂಬಿಕೆ ಅಷ್ಟೆ. ಇದ್ರದ್ದು ನಮ್ದು ಆಸೆ ಕನಸು ಭಾಳ ಐತ್ರಿ. ಅದನ್ನೇ ಇವ್ರ ಅಣ್ಣಾರ್ಗೆ ಹೇಳಿದ್ ನಾ, ಇವ್ರು ಯೂಟ್ಯೂಬ್ ಚಾನಲ್ ಇದನ್ನ ಮಾಡ್ತಾರಲ್ಲ ಅವ್ರಿಗೆ ಹೇಳಿದ್ದೆ ಅನಾಥ ಮಕ್ಕಳಿಗೆ ಕೊಡ್ಬೇಕು ಅಂತಂದು. ಅಂದ್ರೆ ನಾವು ಬಡವರು, ನಮ್ದು ಹೊಲ ಮನೆ ಏನಿಲ್ರಿ. ಹಂಗಾಗಿ ನನಗೆ ಕಷ್ಟ ಅನ್ನೋದು ಏನು ಗೊತ್ತಿತ್ತಲ್ಲ, ಹಂಗಾಗಿ ಹಸು ಅನ್ನೋದು ಏನು ಅನ್ನೋದು ಗೊತ್ತಿತ್ತಲ್ರಿ. ನೂರಾರು ಮಕ್ಕಳು ಅನಾಥರು ಅಲ್ಲಿ ಊಟಕ್ಕಿಲ್ದನ ಇದನ್ನ ಮಾಡ್ತಾರಲ್ಲ, ಅದು ಭಾಳ ಇವು ಕೊಡ್ರಿ ಅವ್ರಿಗೆ ಹೋಗಿ ಹಂಚ್ರಿ, ದೇವ್ರು ಒಳ್ಳೇದು ಮಾಡ್ತಾನೆ ಅಂದು ಈ ಜನರ ಸಪೋರ್ಟ್ ಅದೇ ಥರ ಇವ್ರಿಗೆ ಇರೋದಕ್ಕೆ ನನಗೆ ಭಾಳ ಖುಷಿ ಅಂದ್ರೆ ಖುಷಿ. ಈ ಥರ ಸಕ್ಸಸ್ ಆಕಾರಂತ ಕನಸ್ನಾಗ ಅನ್ಕೊಂಡಿರಲಿಲ್ಲ. ಬಿಡ್ರಿ ಅದನ್ನೇನು ಮಾಡ್ತೀರಿ, ಬೇಡ ಕೆಲ್ಸಕ್ಕೆ ಹೋರ ದುಡಿಮಕತಿ ಅಂತಂದು ಈ ಥರ ಮುಂದರಿತಾರಂತ ಮನಸ್ಸಿನಾಗ ನಾನು ಅನ್ಕೊಂಡಿದ್ದಿಲ್ಲ. ಇಷ್ಟು ಮುಂದರ್ದಾರ ನಮ್ಮ ಮನೆಯವ್ರು. ಅಂದ್ರೆ ಎಲ್ಲರ ಹೋಗ್ಲಿ ಹೊರಗಡೆ ಕಿಲಾಡಿ ಕುಕಿಂಗ್ ನಾಗರಾಜಣ್ಣ ಅನ್ನತ್ಲೆ ನನಗೆ ಒಂಥರ ಹೆಮ್ಮೆ ಆದಂಗೆ ಆಕೈತಿ, ಭಾಳ ಖುಷಿ ಆಕತಿ. ಇಷ್ಟು ಮುಂದರ್ದಾರ. ನಾ ಸುಮ್ಮನೆ ಸಾಲಿ ಕಲ್ತು ವೇಸ್ಟ್ ಅಲ್ಲ, ನಮ್ಮ ಮನೆಯವ್ರು ಇಷ್ಟು ಸಾಧನೆ ಮಾಡಿರಲ್ಲ ನಮ್ಗೆ ಖುಷಿ ಅಲ್ಲ. ಇಂಥ ಹಿಂಗ ಯಾರ ಬಂದಿದ್ರು ಚಾನಲ್, ನನ್ನ ಗಂಡನ ನೋಡಕ್ಕೆ ಅಲ್ಲಿದ್ದ ಇಲ್ಲಿ ಬಂದಾರ ಅನ್ನೋದು ಭಾಳ ಹೆಮ್ಮೆ ಆಯಿತು. ನಾ ಸಾಲಿ ಕಲ್ತಲ್ಕ ನನ್ನ ಗಂಡ ಕಲ್ತು ಇನ್ನೇನು ಮುಂದೆ ಆಗ್ಬೇಕು, ನಾನು ಮಂದಿಗೆ ಹೆಲ್ಪ್ ಮಾಡ್ಬೇಕನ್ನೋ ನನ್ನ ಆಸೆ ಸರ್. ಓಕೆ. ಈ ಮೊದಲು ಎಲ್ಲಾರ್ಗಿ ಹೆಸರು ಮಾಡಿದ ಮೇಲೆ ಒಂದು ಹೆಮ್ಮೆ ಇರುತ್ತೆ ರೀ. ಮಾಡೋ ಮುಂದೆ ಅದ್ರ ತ್ರಾಸ ಇದ್ದಿದ್ದೆ. ಎಷ್ಟು ಪ್ರಯತ್ನ ಮಾಡಿದ್ರು ಜನ ನೋಡ್ತಿರ್ಲಿಕ್ಕಿಲ್ಲ. ಹೌದ್ರಿ ಸರ್, ಬೈದೇನ್ರಿ ನಾನು ಎಷ್ಟೋ ಸಲ ಅಂದನ್ರಿ. ಹಿಂಗೆಲ್ಲ ಎಷ್ಟೋ ಚಾನಲ್ ಮಾಡ್ತಾರ, ಅವರೆಲ್ಲ ಸಕ್ಸಸ್ ಇನ್ನೂ ಆಗಿಲ್ಲ. ಬೇಡ, ನಾವು ದುಡ್ಕೊಂಡ್ ತಿನ್ನಾರ, ನಮ್ಗೆ ಹೊಲ ಮನಿ ಇಲ್ಲ, ಮಕ್ಳದವು ಸಾಲಿ ಕಲಿಬೇಕು, ಕಲಿಸ್ಬೇಕು. ನಾವು ಅರ್ಧಂಬರ್ಧ ಕಲ್ತ್ಬಿಟ್ಟು ನೀನು ಕಲಿಲಿಲ್ಲ, ನನ್ನ ಮಕ್ಳು ಕಲಿಸ್ಬೇಕು ಅನ್ನೋದೊಂದು ಆಟ. ನಾನು ಮುಂದೆ ಸಾಲಿಗೆ ಹೋಗ್ಕಂದೆ, ನಮ್ಮ ಬಡತನ ಇರಕ್ಕೆ ನಮ್ಮ ಮನೆಗೆ ಕಲಿಸ್ಲಿಲ್ರಿ. ನನಗೆ ಸಾಲಿ ಕಲಿಬೇಕನ್ನೋದು ಭಾಳ ಆಸೆ. ಹಂಗಾಗಿ ನನ್ನ ಮಕ್ಳು ಕಲಿಸ್ಬೇಕಂತಂದು ಇವಕ್ಕೆಲ್ಲ ಹೋಗಾರಲ್ಲ ಸಿಟ್ ಮಾಡ್ತಿದ್ದೆ ನಾನು. ಬ್ಯಾಡ್ ಬಿಡು, ಅವೆಲ್ಲ ಏನು ಸಕ್ಸಸ್ ಆಗಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಹೋಗ್ತೀರಿ ನೀವು ಅಂತ ಬೈತಿದ್ದೆ. ಸೊ ಅಮ್ಮಾರ ಎಂಥ ಕಷ್ಟ ಇರಲಿ ಅದಕ್ಕೆ ಹೋಗೋದಕ್ಕೆ ಸಿಟ್ಟತ್ತದ ನನಗೆ. ಒಂದು ಆಸ್ಪತ್ರೆಗೆ ಆದ್ರೂ ಅದನ್ನ ಬಿಟ್ಟು ಬರ್ತಿದ್ದಿಲ್ಲ. ಬೇಡ ಅದು ಸುಮ್ಮನೆ ವೇಸ್ಟ್ ಅಂತ ನಾನು ಬೈದಾಡ್ತಿದ್ದೆ. ಈ ಥರ ಸಕ್ಸಸ್ ಎಲ್ಲರ ಹೋಗ್ಲಿ, ಕಿಲಾಡಿ ಕುಕಿಂಗ್ ನಾಗರಾಜಣ್ಣ ಅನ್ನತ್ಲೆ ನನಗೊಂಥರ ಏನೋ ಖುಷಿ. ಎಂತೆಂಥ ದೊಡ್ಡ ವ್ಯಕ್ತಿಗಳೆಲ್ಲ ಸೆಲ್ಫಿ ತಕ್ಕನ್ನೋದು ಅದನ್ನ ತಕ್ಕನ್ನೋದು ಮಾಡ್ತಾರೆ. ನನಗೆ ನಂಬಕ್ಕಾಗಂಗಿಲ್ಲ ಈ ಥರ ನಾವು ಮುಂದರ್ದಾರ ಇದ್ರಾಗ. ಸ್ಪೆಷಲ್ ಚರ್ಬಿ ಮಟನ್ ಬಿರಿಯಾನಿ ಅಂದ್ರೆ ಜನರ ಸಪೋರ್ಟ ಭಾಳ ಅವ್ರಿಗೆ ನೋಡ್ರಕ ಒಂಥರ ಮುಂದೆ ಹರಿಲಿ ಹಳ್ಳ್ಯಾರ ಅಂದು ಅದನ್ನ ಸಪೋರ್ಟ್ ಮಾಡ್ತಾರಲ್ಲ ಜನ, ಅವ್ರಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಇಲ್ರಿ ಯಾವಾಗ್ಲೂ ಇದಾಗ್ತಾರ್ರಿ. ಎಲ್ಲ ಒಳ್ಳೇದಾಗ್ತದೆ. ನಾವು ಹೆಂಗ್ ಇದು ಮಾಡ್ಕೊಂಡು ನಾವು ಒಂದು ಹನಿನ ಜಗಳಲ್ಲ ಪಗಳಲ್ಲ, ನಾವು ಹೆಂಗ್ ಕುಟುಂಬ ಅದು ಒಳ್ಳೆ ನನಗೆ ಭಾಳ ಇಷ್ಟ ರೀ. ಇವರೆಲ್ಲ ಹೊಂದ್ಕೊಂಡು ಈ ಥರ ಖುಷಿದ್ದ ಹೋಗಿ ಖುಷಿದ್ದ ಮಾಡ್ಕೊಂಡು ಅದನ್ನ 4 ಮಂದಿಗೆ ಹಂಚಿ ಬರ್ತಾರಲ್ಲ, ಅದೇ ನನಗೆ ಭಾಳ ಖುಷಿ ಆತ್ರಿ. ಇವ್ರು ಅಷ್ಟಕ್ಕೊಂದು ಸಾಲಿ ಕಲ್ತಲ್ಲ ಭಾಳ ಇದ್ದಿಲ್ರಿ, ಒಟ್ಟು ದುಡಿಯೋದು ಆಮೇಲೆ ಕೆಲಸ ಮಾಡ್ತಾರ್ರಿ. ಯಾರು ಹೇಳ್ತಾರ ಸಾಲಿ ಅಂದ್ರೆ ಈಗ ಎದಕ್ ಹೋಗೋದು, ನಿಮ್ ಸರ್ಟಿಫಿಕೇಟ್ ಇದ್ರೆ ಸಾಲಿ ಓದೇನಂತ. ಹೌದ್ರಿ, ನಿಜ ರೀ. ಅದನ್ನ ನೋಡೇ ಇಷ್ಟಪಟ್ಟಿದ್ರಿ ನಾನು ದುಡಿಯೋದು ಚೆನ್ನಾಗಿರ್ತಾನೆ. ನಾನು ಸಾಲಿ ಕಲ್ತದ್ಕಿಂತ ಚೆನ್ನಾಗಿ ದುಡಿಯೋದು, ಏನು ಕೆಟ್ಟ ಕೆಲಸ ಮಾಡಲ್ಲ. ಇಂಥವೆಲ್ಲ ಈಗ ಮಾಡ್ತಾರಲ್ಲ, ಈಗ ಈ ಸಣ್ಣ ಮಕ್ಕಳೆಲ್ಲ ಈಗ ಕುಡ್ತೇಲಿ ಅದು ಆ ಥರ ಒಂದು ಗುಣನೂ ಆ ಥರ ನೋಡಿಲ್ಲ. ನಾನು ನೋಡ್ತಾನೆ ಬಂದೆ, ನಾನು ಸಣ್ಣಗಿರ್ತ ಆ ಥರ ಒಟ್ಟ ಇಲ್ರಿ. ಇಲ್ಲೇ ಸಾಲಿಗೆ ಬರ್ತಿದ್ರಿ, ನಾನು ಹೈಸ್ಕೂಲ್ ಸಾಲಿ ಮಟ್ಟ ಕಲ್ತಾನ್ರಿ. ಅಲ್ಲಿದ್ದ ಇಲ್ಲಿ ಬರ್ತಿದ್ದೆ, ಆವಾಗಿದ್ದ ನಾನು ನೋಡ್ಕೊಂತ ಇಷ್ಟಪಡ್ತಾನೆ. ಮೊದಲ ಭೇಟಿ ಹೇಳಿ ಬಹಳ ಇಂಪಾರ್ಟೆಂಟ್. ಇವತ್ತೇ ನೆನಪಿದೆಯಾ? ನೆನಪೈತ್ರಿ ನನಗೆ. ಇಲ್ಲೇ ಸಾಲಿಗೆ ಬರ್ತಿದ್ರಿ, ಅವಾಗ ಹಿಂದಿಂದ ಬರೋರು ನನಗೆ ಗೊತ್ತಿದ್ದಿಲ್ಲ. ಇವ್ರು ಅಲ್ಲಿ ನನಗೆ ಗೊತ್ತಿಲ್ಲಕ ನನ್ನ ಫ್ರೆಂಡಿಗೆ ಗೊತ್ತಿತ್ತು. ನಮ್ಮ ಫ್ರೆಂಡ್ ಇದ್ರಿಗೆ ಹೇಳಿದ್ರಂತ್ರಿ. ಹಂಗಾಗಿ ನಾನು ಮೆಚಡಿನ ಗಡ ಆಗಿದ್ದಿಲ್ರಿ, ಲೇಟ್ ಆಗ್ಯಾತು. ಹಂಗಾಗಿ ನಾನು ಇಲ್ಲ, ನಾನೀಗ ಆಗೋದಿಲ್ಲ. ನಮ್ಮ ಮನೆಯವರು ಅವರೆಲ್ಲ ಗೊತ್ತು, ಇವಳು ಇಷ್ಟಪಡೋದಿಲ್ಲ, ನಾನು ಹೇಳಲ್ಲ, ಅವಳು ಸಿಟ್ ಮಾಡ್ತಾಳಂತಂದು ಇವ್ರಿಗೆ ಭಾಳ ಇಷ್ಟ ಆಯ್ತು. ಅವಾಗ ಹೇಳಿದ್ರು, ನನಗೂ ಇಷ್ಟ ಆದದಿಲ್ಲ. ಯಾವಾಗ ಒಂದ್ಸಲ ಹೋಗಿ ಗೋವಾಕ್ ಹೊಂಟಿದ್ರು, ಅವ್ರ ಮನೆಯ ರಿಲೇಷನ್ ಅಲ್ಲಿ ಅದ ರೀ, ಮನೆ ಕಟ್ಟಕ್ಕೆ ಹೊಂಟಿದ್ರು. ಅವಾಗ ಏನಾಯ್ತು, ಸಾಲಿ ಒಳಗಿದ್ದ ಇವು ಒಂಟತಿ ಬಾ ಮಾತಾಡ್ಬೇಕಂತ ಅಂದ್ರು. ಧೈರ್ಯದ ಹೋಗಿ ಬಾ ಅಂತಂದು ಅವತ್ತ ಮಾತಾಡಿದ್ದು, ಅದು ಇನ್ನೂ ನೆನಪೈತ್ರಿ ನನಗೆ. ಓಕೆ. ನೀವು ಅವಾಗ ಈ ಚಾನಲ್ ಓಪನ್ ಆಗಿತ್ತಾ ನಿಮ್ದು? ಇಲ್ರಿ ಇಲ್ರಿ ಇಲ್ಲ ಸರ್, ಮದುವೆ ಆಗಿ ಅಲ್ಲ 10 ವರ್ಷ ಆತ್ರಿ ನಮ್ದು. ಕೂಲಿ ಮಾಡ್ತಿದ್ರಿ? ಹೌದ್ರಿ, ಈಗ ಅವಾಗ ಕೂಲಿ ಮಾಡ್ತೇವ್ರಿ, ಈಗ ಕೂಲಿ ಮಾಡ್ತಾರೆ ಸರ್. ಆಮೇಲೆ ಕೆಲಸ ಮಾಡ್ತಾರೆ. ಆಮೇಲೆ ಕೆಲಸ ಈಗ ಮಾಡ್ತಾವ್ರಿ, ಆಗೂ ಮಾಡ್ತಾರೆ.
ಅಂದ್ರೆ ಮೇನ್ ಅವ್ರ ಅಪ್ಪ ಅಮ್ಮ ಉಣಿಸಿರೋದ ಈ ಕಸು ರೀ ಅವ್ರಿಗೆ ಅವ್ರ ಊಟ ತಿಂಡಿ ಕೆಲಸ ಮಾಡಿಸಿ ಈ ತರ ಮಾಡ್ಸಾರಲ್ಲ ಅದ ಗ್ರೇಟ್. ನಾವು ತಿಂದರ ನೋಡ್ಬಿಟ್ರೆ ಸರ ಭಾಳ ಕಷ್ಟ ಇತ್ತು ಸರ್ ಅವಾಗ. ಮಗ ದುಡಿತಾನ ಅಂದ್ ಕಷ್ಟಪಟ್ಟು ಅವ್ರ ಹೊಟ್ಟೆಗೆ ಅಲ್ಕೊಟ್ಕೊ ಇವ್ರಿಗೆ ಚೆನ್ನಾಗಿ ಊಟ ಮಾಡಿಸಿ ತಿನ್ನಿಸಿ ನನ್ನ ಮಗ ದುಡಿತಾನ ಅನ್ನ ಇದು ಈಗ ಆ ಕಸುವ ನಮ್ಮ ಮನೆಯವ್ರಿಗೆ ಅವ್ರ ಮನೆಯವ್ರ ಅಪ್ಪ ಅಮ್ಮ ಮಾಡಿದ ಇದನ್ನ ಇಷ್ಟಕ್ಕೊಂದು ಇವ್ರಿಗೆ ಶಕ್ತಿ ಕೊಟ್ಟರದ್ದು ತೆಲಿದ್ದು. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ಹಾಲಪ್ಪರು. ಎಷ್ಟು ವರ್ಷ ನಿಮ್ಗೀಗ? 70 ವರ್ಷ. ಪಾರ್ಸಿ ಆಗೈತೆ. ತೋರಿಸಿದ್ರೇನಿಲ್ಲ? ತೋರ್ಸ್ಯಾರ. ಆರಾಮಾಗೈತೇನ್ರಿ ಈಗ? ಹಾಂ. ದನಿಗಳು ನೆಚ್ಚ. ಹಾಂ. ನಿಮ್ಮ ಮಗಂದು ಕತೆ ಕೇಳಕ್ಕೆ ಬಂದಿದ್ವಿ. ನಿಮ್ಮ ಮಗ ಊರಿಗೆ ಹೆಸರು ಆಗ್ಬಿಟ್ರಲ್ಲಿ ಈಗ ಏನು ಹೇಳ್ತೀರಿ? ಎಲ್ಲ ಪರಮಾತ್ಮ ಆಶೀರ್ವಾದ. ಪರಮಾತ್ಮನ ಆಶೀರ್ವಾದ. ಹಾಂ, ಕರೆ ಹೇಳಿದ್ರಿ. ನಿಮ್ಮಂಥ ಹಿರಿಯರ ಆಶೀರ್ವಾದ. ಹಾಂ. ನಾವು ಇಷ್ಟೇ ಬೇಡ ಸರ್. ಹಾಂ. ಒಳ್ಳೇದಾಗ್ಬೇಕು. ನಾವು ಒಳ್ಳೇದು 4 ಮಂದಿ ಒಳ್ಳೇದು ಮಾಡಬೇಕು. ಹಾಂ. ನಮ್ಮದು ಒಳ್ಳೇದಾಗ್ಬೇಕು. ಹಾಂ. ಒಳ್ಳೆತನ ಅಂದ ಬಗ್ಸ್ಬೇಕ್ರಿ, ಕೆಟ್ಟದ್ದು ಬ್ಯಾಡ್ರಿ. ಅಂಟ್ರೆ ಆಯ್ತಮ್ಮ, ಥ್ಯಾಂಕ್ ಯು. ಹಾಂ ಹಾಂ, ಒಳ್ಳೇದೇ ಬಗ್ಸ್ಬೇಕ್ರಿ. ಒಳ್ಳೇದು. ಹೌದು. ಹಾಂ, ಓಕೆ. ಬಿಸಿಲು ಹೋಗೋರು ನೆಳ್ಳೆ ಕರಿಬೇಕ್ರಿ. ಬಿಸಿಲಲ್ಲಿ ಹೋಗೋರನ್ನ ನೆಳ್ಳಿಗೆ ಕರಿಬೇಕು. ಹಾಂ, ಅದು ನೀರು ಕೊಡ್ಬೇಕ್ರಿ ಅವ್ರಿಗೆ. ನೀರು ಕೊಡ್ಬೇಕು. ನೀರು ಹಳೇದು ನಮ್ಮ ಅಪ್ಪ ಹೇಳಿದೇವಲ್ರಿ, ಉಣ್ಣಾಕೋಳಿ ಅಣ್ತಮ್ಮಳಿ ತಮ್ಮರಿಗೆ ಉಣ್ಸಾಕ 1 ವರ್ಷ ದುಡ್ತಾರೆ ಸಂಬಳ. ಹಾಂ, ಹೇಳ ಎಲ್ಲ ಹಳೇದ. ಎಷ್ಟು ಜನ ಅಣ್ತಮ್ಗಳು ನೀವು? ನಾವು 6 ಮಂದಿ. 6 ಮಂದಿ. ಒಬ್ಬಕ್ಕೆ ತಂಗಿ. ದೊಡ್ಡ ಕುಟುಂಬ ನಿಮ್ದು? ಹಾಂ 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 ಹಾಂ, ಓಕೆ. ನೀವು ದೊಡ್ಡರನ್ರಿ? ನಾವು ಹಿರಿಯರ್ರಿ. ನೀವೇ ಹಿರಿಯರು? ನಮ್ಮಿಂದ ಎಲ್ಲರ ತಮ್ಮರ ತಂಗಿಯರು. ಈ ಮನೆ ಹಿರಿಯರು ಅಂದ್ರೆ ದೊಡ್ಡ ಜವಾಬ್ದಾರಿ. ಈಗಿನ ಕಾಲ ಇಲ್ರಿ. ಈಗಿನ ಕಾಲ ಇಲ್ಲ. ಕಾಲಮಾನ ಸರಿ ಇಲ್ಲ. ಈಗ ಸರಿ ಇಲ್ಲ. ಎಲ್ಲ ಮೊಬೈಲ್ ಕಾಲ ರೀ. ಏನು ಎಲ್ಲರನ್ನು ಓದಿಸಿ ಎಲ್ಲ ಏನು ಓದಿಸಿದ್ರ? ತಮ್ಮರು ಯಾರು ಓದಿಲ್ರಿ. ಓದಿಲ್ಲ. ನಮ್ಮ ಅಪ್ಪರು ಸ್ವಲ್ಪ ಓದಿಲ್ರಿ. ಅವರು ಓದಿಲ್ಲ. ಭೂಮಿ ಇಲ್ರಿ, ಎಲ್ಲ ಎರ್ಮನೆಗೆ ಇಟ್ಬಿಟ್ರು. ಹಾಂ, ಕೆಲಸ ಹೆಂಗೆ ಜೀವನ ಮಾಡಿದ್ರಿ? ರೈತರು ದುಡಿಯೋ ಜೀವನ ಮಾಡೋದು. ಕೂಲಿ ಮಾಡಿ. ಮಾಡ್ರಿ. ಅಲ್ರಿ ಅವಾಗ ನಾವು 4-8 ದುಡ್ಗಾರ. 4-8. ಹಾಂ, ಈಗ ಒಂದು 500,000 ಆಗೈತ್ರಿ. 500,000 ಆಗೈತಿ ಅಂತಾರೆ. ಜಪಾನ ಮಾಡಿ ಒಟ್ರಿ ನೀವು. ಅಲ್ಲ, ಈಗ 500,000 ತಂದ್ರು ಪ್ರಯೋಜನ ಇಲ್ಲ. ನೀವು 4-8 ಇಡೀ ಮನೆ ಸಂಸಾರ ಮಾಡಿರಲ್ಲ. ಮಾಡ್ಯಾವ್ರಿ. ಹಾಂ ಹಾಂ ಹಾಂ, ಏನ್ರಿ ನಾವು ಕೆಟ್ಟಿದ್ದು ಬಗ್ಸಿಲ್ಲ. ಹಾಂ, ಇವತ್ತು ಜನರು ನಮ್ಮ ಊರು ಒಳಗೆ ಹಲಪ್ ಒಳ್ಳೆಯನಪ್ಪ 4 ಮಂದಿ ಬಾಯಾಗ. ಹಾಂ, ಹೆಣ್ಣು ಗಂಡು ಬಾಯಾಗ ಹಲಪು ಒಳ್ಳೆ ಮನುಷ್ಯ, ಕೆಡಕ್ ಮುಗಿಸನಲ್ಲ. ಆಮೇಲೆ ಜರ್ಮನಿ 20 ವರ್ಷ ದುಡ್ದು 25 ವರ್ಷ. ಅದ್ರ ದನಕರಿ ಸಗಣಿ ಬಾಚೋದು, ಅಡಿಗೆ ಅಡ್ಗೆಂದು ಹೋಗೋದು, ಮೇಸ್ಕೊಂಬರೋದು, ಕಟ್ಟೋದು. 20 ವರ್ಷ ದುಡ್ದು. 20 ವರ್ಷ. ಎಷ್ಟು ಕೊಡ್ರ ಅವರು? 60 ರೂಪಾಯಿ. ಎಷ್ಟು? 12 ತಿಂಗಳಿಗೆ. 12 ತಿಂಗಳಿಗೆ 60 ರೂಪಾಯಿ. 160 ಬರೀ 60. ಹಂಗೆ ಅದ್ರಾಗ ನಡೀತಿತ್ತು ಸಂಸಾರ? ಏನು ಮಾಡಕ್ರಿ? ಮದುವೆ ಆಗಿತ್ತು ಅವಾಗ ನಿಮ್ಗೆ? ಇನ್ನೂ ಇಲ್ರಿ, ಸಣ್ಣ. ಇನ್ನು ಸಣ್ಣವ್ರು? ಹಾಂ. ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಹೋಲಿಸಿದ್ರೆ ಏನು ಅನ್ಸುತ್ತೆ ನಿಮ್ಗೆ? ಇಲ್ರಿ, ಭಾಳ ಡಿಫ್ರೆನ್ಸ್ ಐತ್ರಿ. ಡಿಫ್ರೆನ್ಸ್ ಐತಿ. ಭಾಳ ಡಿಫ್ರೆನ್ಸ್. ಆಮೇಲೆ ಒಬ್ರಿಗೊಬ್ರು ಸಂಬಂಧ ಇಲ್ಲ. ಭಾಳ ಕಮ್ಮಿ. ತಂದೆಯಾರ ತಾಯಿಯಾರ ನಮ್ಮ ಜಪನ ಮಾಡ್ಯಾರ, ಜತ್ನ ಮಾಡ್ಯಾರ, ಅವ್ರು ನೋಡ್ಯಾಂಗ ಅಲ್ರಿ. ಕಾಲ್ಮನ ಸುದ್ದಿ ಆತನ್ರಿ. ಅಲ್ಲಿ ನಮ್ಮ ಮಕ್ಳು ಮಾಡ್ತಾರೆ. ಈಗ ದುನಿಯಾ ನೋಡ್ಬಿಟ್ರೆ ಹಂಗೆ ಅನಿಸ್ತೈತ್ರಿ. ತಾಯಿ ತಿಂದು ಜಪನ ಮಾಡಂಗಿಲ್ಲ. ಸತ್ಯ ಕೂಳ ಹಾಕಂಗಿಲ್ಲ ಸರಿಯಾಗಿ. ಅವ್ರಿಗೆ ಬಟ್ಟೆ ಬರೀ ನೋಡಂಗಿಲ್ಲ, ಜಪ ಮಾಡ್ಸಂಗಿಲ್ಲ. ಏನು ಮಾಡ ಶಿವ ನೀವು ಈಗ ನೋಡ್ರಿ, ಈ ಜಾಗ ಬರೀ 1,000 ರೂಪಾಯಿ 1 ಗುಂಟೆ. 1 ಗುಂಟೆ 1,000. ಈಗ 10,000 ಆಗೈತೆ. 10,000 ಆಗೈತೆ ಈಗ ಸದ್ಯ ನಾವು ಹಿಡಿದು ಬರೀ 1,000. ಬಟ್ ಅವಾಗ ಅದೇ ದೊಡ್ಡದು. ಯಾಕಪ್ಪ ಸಾಕು. ನಿಮ್ಮ ಮನೆಯವ್ರ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆಯವ್ರಿ. ಇವತ್ತು ಅವ್ರಿಗೆ ರೈತರಿಗೆ ಕೆಲ್ಸಕ್ಕೆ ಹೋಗ್ತಾರೆ. ಇವತ್ತು ಹೋಗ್ತಾರೆ ರೈತರದ. ಅವಾಗೇನು ರೀ 5 ರೂಪಾಯಿ 6 ರೂಪಾಯಿ ದುಡ್ದಾರೆ. ಈ 300-400 ರೂಪಾಯಿ ಒಂದು ದಿವಸಕ್ಕೆ. ಈಗ ಒಂದು ದಿವಸಕ್ಕೆ ಹಾಕತ್ರಿ. ಆದ್ರೆ ಆಗವಲ್ದು. ಎಲ್ಲ ತುಟ್ಟಿ ಅಲ್ರಿ. ಎಲ್ಲ ತುಟ್ಟಿ. ಮತ್ತೆ ಸಾಲದ ಏನು ತಂದ್ರೆ ಸಾಲ ಏನು
ಅದಕ್ಕೆಲ್ಲ ಇದಕ್ಕೆಲ್ಲ ಅವ್ರನ್ನ ಮಾತಾಡಿಸ್ತೀನಿ ಒಳಗೆ ಒಂಚೂರು ಬಲ್ರ ನಮಸ್ತೆ ಇಲ್ಲಪ್ಪ ಇರ್ಲಿ ಇರ್ಲಿ ಇಲ್ಲಿ ನೋಡ್ರಿ ನಮ್ಮಂತ ಹೇಳ್ರಿ ಎಲ್ಲರೂ ಸಿಗ್ಬೇಕು ರೀ ಜಗತ್ತೊಳಗೆ. ಹೌದಾ? ನಮ್ಮಂತ ಹೇಳಿ ಎಲ್ಲರೂ ಸಿಗ್ಬೇಕು, ಹ್ಞೂ ಪ್ರತಿ ಜಪಾನ್ ಮಾಡ್ರೆ ಸಿಗ್ಬೇಕು. ಹಾಂ ಪ್ರತಿ ಗಂಡ ಅಂದ್ರೆ ಅವರು ಒಂದು ದೇವ್ರು, ಆಕಿ ಲಕ್ಷ್ಮಿ, ಮನೆ ಲಕ್ಷ್ಮಿ ಇದ್ದಂಗೆ ಹಾಂ ಹೆಂಡ್ರ ಅಂದ್ರೆ ಅವ್ರು ನಾವು ಜಪ. ನಿಮ್ಮ ಹೆಸರು ರೀ? ಹನುಮವ್ರಿ. ಹನುಮವ್ರು ಹ್ಞೂ ರೀ. ಯಜಮಾನ್ರು ನಿಮ್ಮ ಬಗ್ಗೆ ಹೇಳ್ತಿದ್ರು, ಪುಣ್ಯ ಮಾಡಿ ನಾನು ಅವ್ರನ್ನ ಕಟ್ಕೊಳಕ್ಕ ಅಂತ. ಹಾಂ ನೀವು ಹೇಳ್ರಿ ಈಗ ಹ್ಞೂ ರೀ ಸರಿ. ಪುಣ್ಯದ ಕತ್ತಿ ಹೆಂಗೆ ನಿಮ್ಮದು? ಏನ್ರಿ ಮತ್ತೆ ಹಿಂಗಾರಿ ಮತ್ತೆ ಜೀವನ ಹಿಂಗ ಮಾಡ್ಕೊಂತ ಬಂದಿವ್ರಿ. ಆಸ್ತಿ ಇಲ್ಲ ಆಡವಲ್ಲ ಹ್ಞೂ ಏನಲ್ಲ ಸರ್. ಹ್ಞೂ ಹೆಂಗಿತ್ತು ಅವಾಗ ನೀವು ಮದುವೆ ಆಗಿ ಬಂದಿದ್ರಿ? ಹಿಂಗಾರಿ ಮತ್ತೆ ಕೂಲಿ ಮಾಡೇ ಊಟ ಮಾಡಿದ್ವಿ. ಮಕ್ಕಳನ್ನ ಶಾಲೆ ಕಲ್ಸಿದೀವ್ರಿ. ಶಾಲೆ ಕಲಿಲಿಲ್ರಿ ಇವ ಹಾಂ ಭಾರಿ ಹೊಡ್ಸ್ಕೊಂಡ ಕಲಿಲಿಲ್ರಿ. ಐನತ್ತ ಭಾರಿ ಹೊಡ್ಸ್ಕೊಂಡ್ರಿ ಅವ್ರು. ಹಾಂ ಈಗ ಅವ್ನ ದಯ ನೋಡ್ರಿ ಅಪ್ಪ, ನಿಮ್ ದಯದಿಂದ. ಹಾಂ ಎಷ್ಟು ಖುಷಿ ಆಗತ್ತೆ ನಿಮ್ಗೆ ಅದನ್ನ ನೋಡಿದಾಗ, ಯಾರ ಮಾತಾಡಿಸಿದಾಗ? ಎಲ್ಲಿ ಹೋದಾಗ ಮಾತಾಡಿಸ್ತಾರೆ ನಿಮ್ಮನ್ನ ನಾಗರಾಜರ ತಯಾರನಂತ? ಬರ್ತಾರ್ರಿ, ಮಾತಾಡ್ಸ್ತಾರ್ರಿ, ಮನ್ಯಾಗ ಮಾತಾಡ್ಸ್ತಾರ್ರಿ. ಹಾಂ ಹಂಗೇನಲ್ರಿ, ಹಾಂ ನೋಡ್ತಾರ್ರಿ. ಹಾಂ ನೋಡ್ತಾರ್ರಿ. ಓಕೆ. ಹಾಂ ಹೌದಲ್ರಿ. ಒಟ್ಟಿನಲ್ಲಿ ಖುಷಿಯಾಗಿದ್ದೀರಿ? ಹ್ಞೂ ಖುಷಿ ಅದ. ಈಗ ನನ್ಗೆ ಅವತ್ತಿನ ಕತೆ ಹೇಳ್ರಿ, ಯಾಕಂದ್ರೆ ಇವತ್ತು ಅದನ್ನೇ ಕತೆ ಹೇಳ್ಬೇಕಾಗಿರೋದು ನಾವೀಗ. ಯಾವ್ದ್ರಿ? ನಿಮ್ ಕಳೆದು ಹೋದ ದಿನಗಳು, ನಿಮ್ಮ ಪರಿಸ್ಥಿತಿಗಳು, ನೀವು ನಮ್ಮ ಹೇಗಿದ್ರಿ? ಪರಿಸ್ಥಿತಿ ಏನ್ರಿ, 30-20 ರೂಪಾಯಿ ಕೂಲಿಯಾಗ ಮಾಡ್ಯಾವ್ರಿ ನಾವು. ಮತ್ತೆ ಬಂದು 20 ರೂಪಾಯಿ 10 ರೂಪಾಯಿ ಕೂಲಿ ಮಾಡ್ಯಾವ್ರಿ ಸರ್. ಮಾಡಿದ್ರಿ. ಮತ್ತೆ ಮಕ್ಳು ಜಾಣ್ರಿದ್ರಿ, ದುಡ್ದು ಒಟ್ಟು ಬೆಂಗ್ಳೂರಿಗೆ ಹೋಗೋಣ, ಇಟ್ಟು ಮನೆ ಕಟ್ಸ್ಕೊಂಡಿವ್ರಿ. ಹ್ಞೂ ಕಟ್ಸ್ಕೊಂಡಿವ್ರಿ. ಮತ್ತೆ ದೇವ್ರ ಹಿಂಗ ನಡ್ಸಿದ್ರಿ ನಮ್ಮನ್ನ. ಮಕ್ಳು ಈಗ ಚೆನ್ನಾಗ್ ಅದಾರ್ರಿ, ಸಾಕಾಟ. ಓಕೆ ಚೆನ್ನಾಗದಾರ್ರಿ. ಓಕೆ. ನಿಮ್ಮ ನಾಗರಾಜ್ ಅವರೇ, ನಿಮ್ಮ ಸಾಲಿದ್ ಹೇಳ್ತಿದ್ರಿ, ಏನ್ ಮಾಡಿದ್ರು ಹೋಲಿಲ್ಲವ? ಇಲ್ರಿ ಕಲಿಲಿಲ್ರಿ. ಹೌದ್ರಿ, ಭಾರಿ ಪೂಡ ಹಾಡಿದ್ರಿ ಫಸ್ಟಿಗೆ. ಸಜ್ಜು ಹೊಡ್ಸ್ಕೊಂಡ್ರಿ ಸಾಲಿ ಸಲುವಾಗಿ ಸರ ನಾನು ಇದ್ದೇ ಹತ್ಲಿಲ್ಲ. ಇಲ್ರಿ ಒಟ್ಟ ಇದ್ದೇ ಹತ್ಲಿಲ್ರಿ. 4ನೇ ಕ್ಲಾಸ್ ಮಾಡೋ ಸುಮ್ಮಂಗ ಹೋಗ್ತಿದ್ರಿ, ಪಡ್ಸಿಲ್ಲ ತಗಂದು ಪಡ್ಸಿಲ್ಲ ಸಾಲ್ಯಾಗಡೋದು ಮೊನ್ನೆ ಸಾಲ್ಯಾಗ ಪಡ್ಸಿಲ್ಲ ಇಡೋದ್ರಿ, ಹೋಗೋ ಸುಮ್ಮ ಅಡ್ಡಾಡಕ್ ಊರಾಗ. ಹೌದ್ರಿ. ಇತ್ತ ದೊಡ್ಡನಾದ ಬೆಂಗ್ಳೂರಾಗ ದುಡಿದ್ರಿ, ಮನಿ ಮಾಡಿದ್ರು, ಮಕ್ಳು ಮಾಡಿದ್ರಿ ಜಾಣತನ. ಮತ್ತೆ ದುಡ್ಡು ಕೊಟ್ಟಂಗ 25 ಸಾವಿರದಾಗ ಆಚ ಕಡೆಗೆ ಆಗೈತಿ ನೋಡ್ರಿ. ಇದು ಹಂಗ ಆತ್ರಿ. ಒಟ್ಟು ಇಲ್ರಿ, ಮದಿ ಪದಿ ಮಾಡಿದ್ವಿ. ಮಾಡ್ರಿ ಸಾಲ ತಾಲಿ ಬಿಟ್ಕಂದ್ರಿ. ಕುರಿ ಪರಿ ಜಪಾನ ಮಾಡ್ತಿದ್ದೀವ್ರಿ. 5-6 ಕುರಿ ತಂದ್ ಜಪಾನ ಮಾಡಿರ್ತಿದ್ವಿ. 5-6 ಕುರಿ ತಂದ್ ಜಪಾನ ಮಾಡ್ತಿದ್ವಿ ನಾವು. ಹ್ಞೂನ್ರಿ. ಮತ್ತೆ ಅದ್ರದ್ದ ಜೀವನ ಮಾಡ್ಕೊಂತ ಮಕ್ಳು ಹೆಣ್ಮಕ್ಳು ಮದಿ ಮಾಡಿದ್ವಿ. ಎಲ್ಲ ದನ ಕರ ಮಾಡ್ಕೊಂತ ಮಾರಿ ಮಕ್ಳು ಮದಿ ಮುಜ್ಜಿ ಮಾಡಿದ್ವಿ. ದೇವ್ರ ಹಸರು ಅದನ್ರಿ. ಹಂಗ ಹಿಂಗ ಮಾಡ್ಯಾರ. ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ ಅನ್ಭವಿಸ್ಯಾರಿ ಅವ್ರ ನೀವು ಹಿರಿಯ ಸೊಸಿ ಯಾವಾಗ ಹೋದ್ರಿ? ಹೆಂಗ್ ನಿಭಾಯಿಸಿದ್ರಿ ಅವಾಗ? ಏನ್ ಮಾಡಕ್ರಿ, ಹಳೇದ್ ಕೇಳಕತ್ತಾರ ಮಾಡಿದೀವ್ರಿ. ಮತ್ತೆ ಹಿಂಗ ಜೀವನ ಮಾಡಿದ್ರಿ. ಅತ್ತಿ ಮಾವನ್ ಜಪಾನ ಮಾಡಿದೇವ್ರಿ. ಮೈದುನ್ರ ಮಕ್ಕಳನ್ನ ಎಲ್ಲಾರನ್ನ ನೋಡ್ಕೊಂತ ಮತ್ತೆ ಹಂಗ ದೇವ್ರ ಹೆಂಗ ನಡ್ಸ್ಯಾನ ಆಮ್ಲೇನ್ ಊಟ ಮಾಡಿದೇವ್ರಿ. ಜೀವನ ನಡ್ಸಿದ್ ದೇವ್ರು. ಹಿರಿಯ ಸೊಸಿ ಅಂದ್ರೆ ತಾಯಿ ಸಮಾನ ಅಂತ. ಹ್ಞೂನ್ರಿ. ಅವ್ರ ಏನಲ್ರಿ, ಈಗ ನೋಡ್ತಾರ್ರಿ ಮೈದುನ್ರಿ ಎಲ್ಲಾರು. ನೋಡ್ತಾರ, ಮಕ್ಳು ನೋಡ್ತಾರ, ಅವ್ರನ್ನೂ ನೋಡ್ತಾರ. ಹಂಗೇನಲ್ರಿ, ಮಾಡ್ಕೊಂತ ಹೋಗಾರ. ಮತ್ತೇನು ಹೊಲ ಅಲ್ಲ ಫಲ ಅಲ್ರಿ ನಮ್ದು. ರೊಟ್ಟಿ ಕಸವ್ರಿ, ಎಲ್ಲ ರೊಟ್ಟಿ ಕಸೂಲಿಂದನ ಮಾಡ್ಯಾವ್ರಿ ನಾವು. ಎಲ್ಲ ರೊಟ್ಟಿ ಕಸು. ಹೌದ್ರಿ, ರೊಟ್ಟಿ ಕಸು ಇದ್ರೆ ನಾವು ಮುಂದೆ ದುಡಿಯಕ್ಕಾಗಲ್ಲ. ರೈತರದ್ದು ಏನ್ ಮಾಡಿದ್ರಾಗ್ರಿ. ಈಗೇನ ದೇವ್ರ ಅದೊಂದು ದಾರಿ ಹಚ್ಚನ್ರಿ, ಹಂಗ ಮೆಲ್ಕ ಸಾಕ್ತೈತ್ರಿ. ಎಲ್ಲ ಗಳಿಗೆ ಬರ್ತಾವ, ಕಾಯ್ಬೇಕು. ಹ್ಞೂನ್ರಿ. ಕೂಲಿಗೆ ಹೋಗ್ತಿದ್ರಿ, ಒಂದೇನೋ ಯೂಟ್ಯೂಬ್ ಮಾಡ್ಬೇಕಂತ ಏನೋ ಬಂತು, ಅದ್ರದ್ದು ಗಾಳಿ ಗಂಧ ಏನೂ ಗೊತ್ತಿರ್ಲಿಲ್ಲ. ಮೊದಲನೇ ಸರಿ ಏನ್ ಯೋಚನೆ ಬಂತು ತಲೆಗೆ? ಏನ್ ಯೋಚನೆ ಇಲ್ರಿ ಸರ್, ಅವನ ಬಗ್ಗೆ ಏನಂತಾರ, ನಾವು ಮೊದ್ಲೇ ಬಿದ್ದ ಚಡ್ಡಿ ದೋಸ್ತ ಅಂದಿವಲ್ಲ ಆ ಥರ ರೀ. ಈಗೇನ ನಮ್ಮ ಮನೆಗೆ ಏನೋ ಮಾಡಿದ್ರು ಅವ್ನು ಬಾರ್ಲೆ ಫೋನ್ ಹಿಂಗೆ ಮಾಡೈತಿ ಉಂಡೋಗಂತ. ಒಟ್ಟು ಅವ ಏನೋ ಡಿಸ್ಕಷನ್ ಮಾಡೋಕಾರು ಅವ್ನು ಫೋನ್ ಮಾಡ್ತಾನೆ ರೀ. ಅವತ್ತು ಎಲ್ಲಿಗೆ ಹೋಗಿದ್ದಿಂಗ, ಆಮೇಲೆ ಕೆಲ್ಸಕ್ಕೆ ಹೋಗಿದ್ದು ಬೆನ್ನೂರಿಗೆ ಫೋನ್ ಮಾಡಿದ. ಹಿಂಗೆ ಮಾಡ್ಬೇಕು, ಚಾನಲ್ ಮಾಡ್ಬೇಕು ಅಂದ್ರೆ. ಚಾನಲ್ಲೇ ನಾನು
ಇವೆಲ್ಲ ಕಾಮನ ಸುಮ್ಮನೆ ನಾನು ಯಾವ ಚಾನಲ್ ಮಾಡೋಣ ಅಂತ ಹಿಂಗೆ ವಿಲೇಜ್ ಕುಕ್ಕಿಂಗ್ ನೋಡಿ ನೀನು ಅಂದೆ. ವಿಲೇಜ್ ಕುಕ್ಕಿಂಗ್ ನೋಡಿಲ್ಲಪ್ಪ, ಚೀಲ ಹೊರದ್ಬಿಟ್ಟು ನಾವೇನು ನೋಡಿಲ್ಲ, ಸುಮ್ಮನೆ ಚೀಲ ಹೆಗಲ್ ಮೇಲೆ ಇಟ್ಕೊಂಡು ಹೋಗೋರು ನಾವು, ಕೆಲಸ ದುಡ್ರು ಸಾಕಂತ ಅಂದ್ವಿ. ಇಲ್ಲ ಹಿಂಗೆ ಮಂಜಪ್ಪಕ್ಕ ನಾನು ಇದು ಮಾಡಿ ಮಂಜಪ್ಪ ನಾವು ಬಾ ಇಲ್ಲಿ ಅಂದ. ಈಗ ಬರೋದಲ್ಲ ನಾನು ಕೆಲಸನೇ ಅಲ್ಲದನಿ ಬರ್ದಂದ ಸಾಯಂಕಾಲ ಅಂದ್ವಿ. ಸಾಯಂಕಾಲ ಬಂದ್ವಿ ಅಂದರೆ ಹಂಗೆ ಹೇಳಿದ್ದಲ್ಲ ಅಂದು ಹೋದ್ವಿ. ಎಲ್ಲ ಹಿಂಗೆ ಯೂಟ್ಯೂಬ್ ಚಾನಲ್ ಮಾಡೋಕೆ ರನ್ನಿಂಗ್ ಆಕತಿ, ನಮ್ಮ ಲಕ್ ಇದ್ರೆ ಹಾಗೆ ಆಕತಿ, ಮಾಡಾನ್ರಿ ಪ್ರಯತ್ನ ಅಂದ. ಹಂಗಾರೆ ನೀ ಸಾಥ್ ಕೊಡ್ತೀನಿ ಅಂದ್ರೆ ನಾನು ಸಾಥ್ ಕೊಡ್ತೀನಿ, ಮಾಡಾ ನಡಿ ಅಂದ್ವಿ. ಅವಾಗೆಲ್ಲ ಕಷ್ಟ ರೀ, ಅವಾಗನ ಮದುವೆ ಆಗಿತ್ತು ರೀ. ಅದಾಗ ಮಾಡೋ ನಡಿ ಅಂದು ಮತ್ತು ನಿಮ್ಗೆ ಸೋಮವಾರಕ್ಕೊಮ್ಮೆ ಹೋಗ್ಲೇಬೇಕಲ್ಲ. ಇವು ಸೋಮವಾರ ಕೆಲ್ಸಕ್ಕೆ ಹೋಗಿ ಶಾಂತಿ ಮಾಡೋರು ಯಾರು ಅಂದೆ. ಅದನ್ನೇನು ಹೋಕ್ಕಿ ಬಾ ನೀನು ಹಂಗೆ ಯಾಕೆ ಹೋಕ್ಕಿ, ಅಲ್ಲಿ ರೊಕ್ಕ ಕೊಡ್ತಾರೆ ನಿನಗೆ ಹೆಂಗೆ ಹೋದ್ರ ಅನ್ನೋರು. ಅದು ಒಂದು ಸಾಧನೆ. ನಾವೇನೋ ಓದಿಲ್ಲ, ನಿಮ್ಮ ಅಣ್ಣ ಹಿಂಗೆ ಮಾಡ್ತಾನ, ಅದ್ರ ಜೊತೆಗೆ ಹೋಗೋಣ ಸಾಥ್ ಕೊಡೋಣ ಹಾಗೆ ಆಕತಿ ಅಂದ್ರೆ. ಆದ್ರೆ ನಾವು ದೇವ್ರ ಕೈ ಹಿಡ್ದ ಇಲ್ಲಿವರೆಗೂ ಬೆಳೆದ ಸರ. ಈ ಮೊದಲನೇ ಸರಿ ಕ್ಯಾಮ್ರಾ ಫೇಸ್ ಮಾಡೋ ಮುಂದೆ ಅವ್ರೊಂದು ಸ್ಕಿಪ್ ಮಾಡಿರ್ತಾರೆ, ಹೌದು ಸರ್, ಈ ಡೈಲಾಗ್ ಹೇಳ್ರಿ ಅಂತ. ನೀವು ಯಾವತ್ತು ಕ್ಯಾಮ್ರಾ ಮುಂದೆ ಬಂದಿರಲಿಲ್ಲ? ಹೌದೌದು ರೀ. ಏನು ಅನಿಸ್ತು ಕ್ಯಾಮ್ರಾ ಮುಂದೆ ಸರ? ಈಗ ನಾವು ಈಗ ಇತ್ತಿತ್ತಾಗ 2 ವರ್ಷ ಅದು ಬಂದ್ರೆ ಸರ ಏನೋ ಒಂದು ಕಾಲ್ಟಿ ಬರೋಕತ್ತೈತಿ ಬಿಡ ಅನ್ಬೇಕು. ಈಗ ನಾರ್ಮಲ್ ಮಾತಾಡ್ಯಲ್ಲ ನಾವು. ಒಂದು ಎಪಿಸೋಡ್ ತಗೋಬೇಕಾರ 2-3 ಸಲ ಮಾಡೇವ್ ನಾವು. ಫಸ್ಟಿಗೆ 2-3 ಸಲ ಮಾಡೇವಿ. ಏನನ್ನೋದು ಗೊತ್ತಲ್ಲ, ಅದು ಭೂತ ಇದ್ರಿಗೆ ಐತ್ ಬಿಡು ಅನ್ಬೇಕು. ಆ ಥರ ಆಗೋದು ಭಯ ನಮಗೆ. ಈಗ ಹಂಗೆ ಒಂದು ಲೆಕ್ಕಕ್ಕೆ ಅದಿಲ್ಲ ಬಿಡು, ನಾವು ನಾರ್ಮಲ್ ಅದಾವೆ, ಅದು ಅದ್ರ ಪಾಡಿಗೆ ಅದ್ರ ತಂದು ಮಾಡ್ತೇವ್ರಿ. ಹೌದು ರೀ. ಮೊದಲು ಯಾವತ್ತಾದ್ರೂ ಏನ್ ಬಿಡ ಮರ ಇದು ಎಷ್ಟು ಸರಿ ಮಾಡ್ತಿಬೇಕು ಅಂದ್ರ ತಲೆಯಾಗ ಯೋಚನೆ ಬಂದೈತ್ರಿ ಅವಾಗ. ಈಗ ಒಂದೊಂದು ಈಗ ನಾವು ಕರೆಕ್ಟ್ ನಾರ್ಮಲ್ ಮಾತಾಡ್ತೇವೆ, ಹಂಗೆ ಬರಂಗಿಲ್ಲ. ಅದು ದಾಟಿ ಕರೆಕ್ಟಾಗಿ ಬರ್ಬೇಕು. ನೀ ಹೇಳೋ ದಾಟಿ ನಿಚ್ಚಳ ಅರ್ಥ ಆಗ್ಬೇಕು. ಅವನಿಗೆ ಕರೆಕ್ಟ್ ಗೊತ್ತಾಕತ್ರಿ. ಕ್ಯಾಮ್ರಾ ಏನು ಹಿಡ್ಕೊಂಡ ಅವನಿಗೆ ಗೊತ್ತಾಕತಿ. ನಿಚ್ಚಳ ಆಗ್ಬೇಕು ನಿನ್ ದನಿ ವಾಯ್ಸ್ ಹಂಗೈತಿ ಅಂತ ಹೇಳಿದ್ರಿ ಅವರು. ಇಲ್ಲ ನೀನು ತಿರ್ಗಾ ಮುರ್ಗ ತಗೋಬೇಡ ಅಂತ ಅಂದವ್ರು ಫಸ್ಟಿಗೆ. ನಾವು ಆಯ್ತು ತಗೋ ಮಾಡೋಣ ಅಂದು ಅಲ್ಲಿಗೆ ಸೆಟ್ಟಿಂಗ್ ಹಾಕ್ಯಂತ ಅವ್ರ ನಾವು ಹೆಂಗೆ ಫಸ್ಟ್ ಟೈಮ್ದ 1ನೇದ ಸಾಲಿಗೆ ಹೆಂಗೆ ಹೋಗ್ರಿ ಹಂಗೆ ಸಾಲಿಗೆ ಕಲಿಸ್ದಂಗೆ ಆಗೈತೆ ನೋಡ್ರಿ ಅವ್ರು ನಮ್ಮನ್ನು ಶಿವ ಅವರು. ಸೌತೆಕಾಯಿ ಆಮೇಲೆ ಇದು ಪಟ ಬುಂಡೆ. ಗ್ರೀನ್ ಚಿಕನ್ ಮಸಾಲೆ ಏನಾಗೈತಲ್ಲ, ಭಾರಿ ಆಗೈತಿ. ಭಾರಿ ಸಖತ್ತಾಗೈತೆ. ಕರ್ದಾಗ ರಾಗಿ ಮುದ್ದೆ ಗ್ರೀನ್ ಅಂದ್ರೆ ಏನು ಹೊಡ್ತಾ ಒಬ್ರನ್ನೆಲ್ಲ 5 ಜನ ಸವಾಯಿನ್ ಮಾಡ್ಕೊಂಡು 4 ಜನ ಅದಾವಲ್ರಿ. 4 ಜನಕ್ಕೆ ಏನು ಗೊತ್ತಿಲ್ಲ, ಅವ್ನಿಗೆ ಅಷ್ಟೇ ಡೈರೆಕ್ಟ್ರ್ ಎಲ್ಲ ಅವರೇ ಎಲ್ಲ ಸ್ಕ್ರಿಪ್ಟ್ ಬರಿಬೇಕು, ಇಂಥ ಅಡುಗೆನ ಮಾಡೋಕೆ ಇಷ್ಟು ಇದು ಆಗ್ಬೇಕು, ಇಷ್ಟು ಇದಕ್ಕೆ ಹಾಕ್ಬೇಕು, ಇಷ್ಟು ಹಾಕಿರಿ ಇಷ್ಟ ಬರ್ತೈತೆ ಅನ್ನೋದು ಅವ್ರಿಗೆಲ್ಲ ಇಷ್ಟು ಬರೆದಿರ್ತಾರೆ. ಅವ್ರು ಬರೆದಾಗ ಅವ್ರ ಪ್ರಕಾರ ಬರೋವರೆಗೂ ಬಿಡ್ತದಿಲ್ಲ ಅವನು. 10 ಸಲ ಆಗಲಿ ಅದು ಎಂಟ್ರೇಡೆ. ಈಗ ಒಮ್ಮಟ್ಟಿಗೆ ಸ್ಟಾರ್ಟಿಂಗ್ನ ತಗೊಂತವ್ರಿ ನಾವು. ಅವಾಗ 4 ಸಲ ತಗೊಂಡವ್ರಿ ಎಂಟ್ರೇಡೆ ತಗೊಳ್ಬೇಕಾರ. ಒಂದು ಸ್ವಲ್ಪ ಮಿಸ್ಟೇಕ್ ಆಗಲ್ಲ, ದಾಟಿ ಕರೆಕ್ಟಾಗಿ ಬರ್ಬೇಕು, ದನಿ ನಿಚ್ಚಳ ಆಗ್ಬೇಕು, ಜನರಿಗೆ ಏನು ಹೇಳ್ತಾವ ಅನ್ನೋದು ಅರ್ಥ ಆಗ್ಬೇಕು. ಹಂಗೆ ಹೇಳ್ರಿ ಅನ್ನ ನಾವು ಮಂಜಾಪಕ್ಕ ಏನು ಸ್ಪೆಷಲ್ ಅಂದಾಗ ಈ ಚಾನಲ್ ಬರೋಕಾದ್ರೆ ಈ ಮಂಜಾಪಕ್ಕ ಸ್ಪೆಷಲ್ ಅಂದು ಒಮ್ಮೆ ಕೆರೆಗೆ ಹಂಗೆ ಫಂಕ್ಷನ್ ಮಾಡ್ಕೊಂಡ್ವಿ. ಕೆರೆಗೆ ಇತ್ತಲ್ರಿ ತುಂಬಿತ್ತು. ತುಂಬಿದಾಗ ಹಂಗೆ ನಾವು ಓಡ್ರಿ ಅವ ಫ್ರೆಂಡಾಗ ಕೂಡಿ ಒಂದು 4 ಮಂದಿ ಏನಾರ ಮಾಡ್ಕೊಂಬರಂಬರ್ರಿ ಅಂದು ಹೋದ್ವಿ. ಒಳ್ಳೆ ನೀರು ಕುಡಿಯಬೇಕಾರ ಇನ್ನೊಬ್ಬ ಮಂಜಾಪಕ್ಕಿದ್ದ. ಅವ್ರಿಗೆ ಹಂಗೆ ನಕ್ಕಂತ ಕರೆದದ್ದು. ಅದಕ್ಕೆ ನಕ್ಕಂತ ಕರೆದು 1 ವರ್ಷ ಹೋಯ್ತು. ಅದನ್ನ ನೆನಪಿಟ್ಕೊಂಡು ಈ ಚಾನಲ್ಗೆ ಇನ್ನು ಮಾಡಿದ್ರು ನೋಡಿ, ಹ್ಯಾಡ್ ಮಾಡಿದವು. ಹಿಂಗೆ ಕರಿಬೇಕು ನೀನು ಅಂದು. ಮಂಜಾಪಕ್ಕ ಏನು ಸ್ಪೆಷಲ್ ಅಂದಾಗ ನಿನ್ನ ದನಿ ಕರೆಕ್ಟ್ ಐತಿ, ನೀನ ಕರಿಬೇಕು. ಅವ್ರ ಕಕ್ಕ ಅವ್ರು ಅನ್ನೇ ಹೇಳ್ತಾರ ಅಂದವ್ರು ಸೆಟ್ಟಿಂಗ್ ಮಾಡ್ತಾರೆ. ಅದು ನಾವು 1ನೇದ ಏನು ಅಂಗನವಾಡಿದ್ದು ಏನು ತಿದ್ಕೆ ಅಂತ ರಟ ಇಕ ಬಳ್ಕ ಅಂತಲ್ರಿ, ಆ ನಮ್ನಿ ಕಲ್ಸ್ಯಾರ ನೋಡ್ರಿ ನಮಗೆ ಅವ್ರು. ಆಹಾ ಬೆಂಕದ ಸಿಂಗಾರಿ ನನ್ನ ಮೈಯೆಲ್ಲ ಉರಿ ಅಂತ ಕೇಳಿದ್ದಲ್ಪ ಮೆಣಸಿನ್ಕಾಯಿ ಅದ ಒಗಟ ಕೈ ಹಿಡೋಕಂತ ಬರೋಬ್ಬರಿ ಕಲ್ಸ್ಯಾರ ನಮಗೆ. ಇಷ್ಟು ನಾವು ಬೆಳಕಿ ಬಂದು ಇಷ್ಟು ಕ್ಯಾಮ್ರಾ ಮುಂದೆ ಹಿಂಗೆ ಮಾತಾಡಕತ್ತೇನಂದ್ರೆ ಅವರ ಎಲ್ಲ ಕಾಣ, ಶಿವ ಅವರೇ ಎಲ್ಲ ಕಾಣ್ರಿ. ನಾವು ಹೆಮ್ಮೆಯದ್ದ ಹೇಳ್ತೇನೆ, ಶಿವನೆಲ್ಲ ಕಾರಣ. ಮೊದಲನೇ ಸಾರಿ ನಿಮ್ದು ಎಪಿಸೋಡ್ ಬಂದಾಗ ಏನು ಅನಿಸ್ತು ನಿಮಗೆ?
ಅಷ್ಟಕ್ಕೊಂದು ನೋಡ್ತಿದ್ದಿಲ್ರಿ ಭಾಳ ಇಂಥವೆಲ್ಲ ಜಗ್ಗ ಮಾಡ್ರ ಇಲ್ಲಿ ಇಂಥವೆಲ್ಲ ಎಷ್ಟೋ ಜನ ಮಾಡಿರ್ತಾರ. ಇವ್ರದೆಲ್ಲ ಯಾವಾಗ ಸಕ್ಸಸ್ ಆಗ್ಬೇಕು, ಸುಮ್ಮನೆ ಕೆಲ್ಸಕ್ಕೆ ಹೋಗ ಅಣ್ಣನಿದ್ರಿಗೆ ಹೇಳಕ್ ಆಗ್ವಲ್ದು, ಇವ್ರಿದ್ರಿಗೆ ಹೇಳಕ್ ಹೋಗಲ್ದು. ನಿನಗೆ ಹೆಂಗ್ ಗೊತ್ತು ಜನರ ಸಪೋರ್ಟ್ ಒಮ್ಮೆ ಇದನ್ನ ಮಾಡಿದೆ ಅಂದ್ರೆ ನಾವು ಚೆನ್ನಾಗಿ ಹಾಕವಿ ಹಂಗೆ ಹಿಂಗೆ ಅಂದ್ರಲ್ಲ, ಅದು ಭಾಳ ಖುಷಿ ಆಯ್ತು ನನಗೆ. 1-2-3 ಸಲ ಸುಮ್ಮನಿದ್ದೆ. ಈ ವಾರದ ದಿವಸ ನಾವು ಕೆಲಸ ಮಾಡಕ್ಕೆ ಹೋಗ್ತೇವೆ, ವಾರದ ದಿವಸ ಸಂತೆ, ವಾರಂದರ ಊಟ ನಮ್ಮದು ವಾರದ ದಿವಸ ಸಂತೆ ಎಲ್ಲ ಈಗ ಸಿಟಿ ಹಂಗೆ ತರಕಾರಿ ಯಾವ ಬರಲ್ಲ, ಒಂದೇ ದಿವಸ ಮಾಡ್ಕೊಳೋದು. ನಿನ್ನೆ ಮಾಡಿಲ್ರಿ ಇವ್ರಿಗೆ ಇದಕ್ಕೆ ಹೋಗಿರಕ್ಕೆ. ಹಂಗಾಗಿ ಈಗ ನನಗೆ ಈಗ ಹೊರ್ಗಡೆ ಎಲ್ಲ ಓದತ್ತಲ್ಲೇ ಹುಡ್ರ ಸಾಲಿಗಂತ ಆತು. ಫಸ್ಟ್ ರಾಣೆಮ್ನವ್ರಿಗೆ ಹಾಕಿದ್ವಿ ರೀ ನಾವು ಹುಡ್ರನ್ನ. ಅಲ್ಲೆಲ್ಲ ಓದತ್ತಲ್ಲಿ ಇವ್ರು ನೋಡೋದು ಮಾತಾಡ್ಸೋದು ಸುಮ್ಮನೆ ಖಾಲಿ ಅಂತ ತಿಳ್ಕೊಂಡಿದ್ರಿ. ಆದ್ರೆ ಈ ಥರ ಹಿಂಗೆ ಸೆಲ್ಫಿ ಯಾರ ಪ್ರತಿಯೊಬ್ರು ಎಂತೆಂಥೋ ಪೊಲೀಸ್ ಅವರು ಇದನ್ನ ಸೆಲ್ಫಿ ತಗೊಂಡ್ ನೋಡಿ ಇಷ್ಟಕ್ಕೊಂದು ಮುಂದರ್ದಾರ ನಮ್ಮ ಮನೆಯವ್ರು. ಇಷ್ಟಕ್ಕೊಂದು ನನ್ನ ಹಂಗ ಮಾತಾಡ್ಸ್ಯಾರ. ಜನರದ್ದನ ಇಷ್ಟಕ್ಕೊಂದು ನಮ್ಮ ಮನೆಯವ್ರು ಮುಂದರ ಮಾತಾಡೋದ್ರ ಹಂಗ. ಈಗ ಇತ್ತೀಚೆಗೆ ಹೋಗಿ ಎದುರ್ತಿದ್ರು, ಈಗ ಇಷ್ಟಿತ್ತಿಗೆ ಮಾತಾಡೋದು ಜೋರು. ಅಣ್ಣ ಇಬ್ರು ಯಾವಾಗಲೂ ದೋಸ್ತಿನ ಅಂತ ನಾ ಇಷ್ಟಪಟ್ಟಾಗಿಂದ ಹೇಳ್ತಾ ಇದ್ರು ಅವರು. ಎಷ್ಟೋ ಸಲ ಮಾತಾಡೇನಿ ನಾನು. ಆ ಅಣ್ಣಂದು ಸಾಧನೆ ಗ್ರೇಟ್. ಅವ ಸಾಲಿ ಕಲ್ತಲೇನೆಲ್ಲ ಇಷ್ಟಾಕಂತಲಿ ಓಡಿಸಿ ಎಂತ ನೌಕರಿಗಾರನು ಮಾಡಲ್ಲ, ಆ ಥರ ಮಾಡ್ರಕ್ಕ ಅಣ್ಣ ಯೂಟ್ಯೂಬ್ ಕಲ್ತಿರೋದು. ಅವ್ರು ಏನು ಬೇಕಾದ್ರೆ ಯೂಟ್ಯೂಬ್ ಬದ್ದನ ಚೆಕ್ ಮಾಡೋದು, ಯೂಟ್ಯೂಬ್ ಬದ್ದನ ಸಲಹೆ ಪಡ್ಕೊಳೋದು. ಏನೋ ಇದು ಮಾಡ್ಬೇಕಾದ್ರೆ ನಮಗೇನು ಗೊತ್ತಿಲ್ಲ ಅಂದ್ರೆ ನಮಗೆ ಹಿಂಗೆ ಆಗೈತಿಲ್ಲ, ಆಧಾರ್ ಕಾರ್ಡ್ ಸರಿ ಇಲ್ಲ, ಆಧಾರ್ ಕಾರ್ಡ್ ಇದಕ್ಕೆ ಫೋನ್ ಮಾಡಿ ಯೂಟ್ಯೂಬ್ ತಿಳ್ಕೊಂಡು ಅವ್ರಿಗೆ ಫೋನ್ ಮಾಡಿ ಆಧಾರ್ ಕಾರ್ಡ್ ತರ್ಸೀನಿ ನಮಗೆ ಎಷ್ಟೋ ಸಲ. ಒಬ್ಬೊಬ್ರಿಗೆ ಇಲ್ಲೆಲ್ಲಿ ರಾಣಮ್ಮರು ದಾವಣಗೆರೆಲ್ಲ ಅಡ್ಡಾಡಿ ಬಂದು ಆಧಾರ್ ಕಾರ್ಡ್ ಸಿಗ್ಲಿಲ್ಲಕ್ಕ ಅವ್ರ ಹತ್ರ ಹಿಂಗೆ ಒಯ್ತು ಬಂದು ನಮ್ಮ ಸಣ್ಣವರು ತರ್ಸೇವು ನಾವು. ಯೂಟ್ಯೂಬ್ ಎಲ್ಲ ಇದು ಮಾಡಿ ಅದು ಸೌಲಭ್ಯ ಹೆಂಗೈತೆ ಅದನ್ನೆಲ್ಲ ಇಲ್ಲಿಗೆ ಪೋಸ್ಟ್ಗೆ ಬರೋಂಗೆ ಮಾಡೇನ್ರಿ. ಈಗ ಹೊಸದಾಗಿ ಶುರು ಮಾಡಿದಾಗ ನೀನು ಸಬ್ಸ್ಕ್ರೈಬ್ ಮಾಡ್ರಿ, ಫೋನ್ ತೊಗೊಂಡು ನಾವು ಹಂಗ ಮಾಡ್ತಿದ್ವಿ. ಇವಾಗಲೂ ಯಾರ್ದಾರ ಇಸ್ಕೊಳ್ಳೋದು ನಾವೇ ಸಬ್ಸ್ಕ್ರೈಬ್ ಮಾಡ್ಬಿಡೋದು. ಇವತ್ತು ಮಾಡ್ತೀವಿ ಇಲ್ಲ ನೀವು ಅವತ್ತು ಹಂಗೆ ಮಾಡಿದ್ರಿ. 8 ಜನ ನೀವು ಮಾಡ್ರಪ್ಪ ನೋಡ್ರೋ ನಮ್ಮದು ಇಲ್ರಿ. ನಾವು ಅಂದವ್ರಿ, ನಾವು ನಮ್ಮ ಫ್ರೆಂಡಿಗೆ ಹೇಳಿದ್ದೇವೆ ಹಿಂಗೆ ಮಾಡಾಕತ್ತೇವೆ ನೋಡೋದು. ಏನ್ ಮಾಡ್ತೀವಿ ಬಿಡಲ್ಲ ಅನ್ನ ಹೋಗಿ ಒಳದಂಡೆ ಉಂಡು ಬರಲ್ಲ ಅಂದೇನು ಸಬ್ಸ್ಕ್ರೈಬ್ ಮಾಡಕ್ಲೇ ನೋಡ್ದಂತ ತಗರ್ಲೆ ಅನ್ನೋರು. ನೋಡಿ ನಮ್ಗೆ ಗೆಳೆ ಐತಿ ಮಾಡಪ್ಪ ಹಂಗೆ ಮಾಡ್ಕೊಂತ ಅವ್ರ ಇದು ಮಾಡ್ರಿ. ಅಷ್ಟೊಂದು ನಾವೇನು ನಾವು ಹಿಂಗೆ ಮಾಡ್ರಿ ಅಂತ ಹೇಳ್ರಿ. ಅಲ್ಲೇ ವೀಕ್ಷಕರಿಗೆ ಫಸ್ಟ್ಗೆ ಕಮೆಂಟ್ ಅಲ್ಲೇ ನಮ್ಮ ವಿಡಿಯೋದಾಗ ಹೇಳ್ಯಾವ್ರಿ. ಇವತ್ತು ನಾಗರಾಜ್ ಅವ್ರು ಅಂದ್ರೆ ನಿಮ್ದ್ರಲ್ಲಿ ಸ್ಪೆಷಲ್ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ನಮ್ಮ ವಾಯ್ಸ್ಗೆ ಫಾಲೋವರ್ಸ್ ಅದಾರಿ. ಫಸ್ಟ್ಗೆ ನಾನು ಓದ್ತಿದ್ರಿ, ಇವರು ಮತ್ತೆ ಬರಲ್ಲಲ್ಲ ನನ್ ಓದ್ತಿದ್ದೆ. ಕಮೆಂಟ್ ಓದ್ತಿದ್ರಿ ರಾತ್ರಿ ಮುಖಂಡ್ರಿ. ಓದ್ ಅನ್ನಾರ ಬಟ್ ಅವನೇನ್ ಮಾಡ್ತಾರ. ನಾನು ಇವತ್ತಿಗೂ ಯಾರು ಹೇಳಿಲ್ಲ ನಮ್ಮ ಮನೇಲಿ ಈ ತರ ಮಾಡಕತ್ತಾರ ಫಾಲೋ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತಂದು ಯಾವತ್ತಿಗೂ ಹೇಳಿಲ್ಲ. ದೇವ್ರ ಇಚ್ಛೆ ಇಷ್ಟ ಇದನ್ ಮಾಡ್ರ ಅಂದ್ರೆ ಇತ್ತೀಚೆಗೆ ಅದು ಈಗೀಗ ಹೇಳ್ಕೊನ. ಫಸ್ಟ್ಗೆ ನಾ ಒಂಥರ ಬೇಜಾರು ಅನ್ಸೋದು ಹೇಳ್ಕೊನಕ್ಕ. ನಿಮ್ಮ ಮನೆಯವ್ರು ಹಂಗೆ ಮಾಡ್ತಾರಂತ. ಯಾರ ಕೂಡ್ಲಿ ಯಾರ ರಿಲೇಷನ್ ಆಗಲಿ ಮಾಮರಾಗಲಿ ಏನಪ್ಪಾ ಸ್ಪೆಷಲ್ ಅಂತಂದು ತಮಾಷೆ ಮಾಡ್ತಿದ್ರು. ಹಂಗಾಗಿ ಹಿಂಗೆ ಮಾತಾಡ್ತಾರ ಮಾಮ ಬಿಡತ್ತಕ್ಕೆ ಬೇಡ ಅಂತಿದ್ದೆ. ಹಳ್ಳಿಗೊಳಗ ಇದಲ್ರಿ ಹೆಣ್ಮಕ್ಳಿಗೆ ಆ ಥರ ಮಾತಾಡಿದ್ರ. ಹಂಗಾಗಿ ಈಗ ನನ್ನ ಗಂಡನ ವ್ಯಾಲ್ಯೂ ನನಗೆ ಗೊತ್ತಾಗಿ ಸುಮ್ಮನದನ್ನೇ ಅವ್ರಿಗೆ ಈಗ ಎಲ್ಲಾರು ಇಬ್ರು ಫಂಕ್ಷನ್ಗೆ ಹೋದ್ರ ಜೋರ್ ಮಾತಾಡ್ಸ್ತಾರೆ. ಹ್ಞೂನ್ರಿ ನಾನ್ ಮಾತಾಡ್ಲಿ ಕೊಟ್ಕ ಇವ್ರ ಗುರ್ತಿಸ್ ಮಾತಾಡಿ ಸೈಡ್ ಕರ್ಕೊಂಡ್ರೆ ಸೆಲ್ಫಿ ತಕ್ಕಂತಾರ. ಅದ ಒಂದ್ ನನಗೆ ಬಹಳ ಖುಷಿ. ಒಂದೇ ಏನು ಆಸೆ ಅಂದ್ರೆ ಇವ್ರು ಮುಂದರ್ದ ಅನಾಥಾಶ್ರಮಕ್ಕೆ ಮಕ್ಳಿಗಾಗ್ಲಿ ಊಟಾಗ ಅವ್ರಿಗೆ ಒಟ್ಟು ಹಸಿ ಒಂದು ಹೊತ್ತು ಊಟ ಕೊಡಕ್ಕೆ ಜನರು ಸಹಾಯ ಮಾಡಿದ್ರೆ ಅಷ್ಟೇ ಸಾಕು. ಅದೇ ಒಂದು ನನ್ನ ಕನ್ಸು. ಅಣ್ಣಗೆ ಅದನ್ನೇ ಹೇಳೇನಿ, ಇವ್ರಿಗೆ ಅದನ್ನ ಪ್ರತಿ ಕ್ಷಣ ಊಟ ಉಳ್ದಾಗ ಸತಿಗೆ ಹೇಳಿದ ಅನಾಥಾಶ್ರಮಕ್ಕೆ ಕೊಡ್ರಿ ಅಂತಂದು. ಅದು ಯಾಕಂದ್ರೆ ನಮ್ದು ಬಡ್ತಾನಲ್ರಿ ಸರ್. ಅವಾಗ ಎಲ್ಲ ಈ ಊಟದ್ದು ಭಾಳ ಕಷ್ಟ ಅಲ್ಲ. ಹಂಗಾಗಿ ಈಗ ಹರ್ಬಲ್ ಲೈಫ್ಗೆ ಹೋಗಿದ್ದೆ ನಾನು 1 ವರ್ಷ. ಹರ್ಬಲ್ ಲೈಫ್ಗೆ ಹೋಗಿದ್ದೆ. ಅಲ್ಲೆಲ್ಲ ಸುತ್ತ ಈಗ ಇದಕ್ಕೆ ಹೋದಾಗ ಫುಡ್ಡಿಂದ ಐತಲ್ ಸರ್, ಅದನ್ನ ತಗೊಂಡಿದ್ದೆ ಸರ್. ದಪ್ಪಾಗದು ವೀಕ್ ಆಗೋದು ಆರಾಮಲ್ದಕ್ಕ ತಗೊಂಡಿದ್ದೆ. ಆ ಕಡೆ ಎಲ್ಲ ವರ್ಕಿಗೆ ಹೋಗಿದ್ದಲ್ ಸರ್. ಅವ್ನು ನೋಡಿ ಒಂಥರ ಕೈ ಏನೋ ಒಟ್ಟಶು ಹಂಗ ಹಿಂಗ ಅಂದಾಗ ಎಲ್ಲ ಈ ಬೆಂಗಳೂರೆಲ್ಲ ಸುತ್ತರ್ದಂಗೆ ಸರ್. ನಾನು ಹೋಗಿದ್ರಿ ಸರ್. ಒಂದು 3 ಸಲ ಹೋಗ್ಯಾನ್ರಿ. ಅಲ್ಲೆಲ್ಲ ನೋಡಿದಾಗ ಏನೋ ಒಂಥರ ಸಂಕಟ. ಅವ್ರು ನೋಡ್ಬಿಟ್ಲೆ ಕಾಲಲ್ದಾರ ಹಿಂಗೆಲ್ಲ ಓಡಾಡೋದು, ಮಕ್ಳು ಕಟ್ಕಿಟ್ಕೊಂಡು ಬಿಸ್ಲಾ ತಿರ್ಗೋದು ನೋಡ್ಬಿಟ್ರೆ ಏನೋ ಒಂಥರ ನನಗೆ ಹಿಂಸೆ ಆದಂಗೆ ಆಗದ. ಅವ್ರು ನೋಡಿ ನನ್ನ ಕೈಯಲ್ಲಿದ್ರು ಕೊಡ್ತಿದ್ದೆಲ್ಲ. ನನಗೆ ಒಂಥರ ಯಾವಾಗ್ಲೂ ಫೀಲಿಂಗ್ ಬಂದ. ಅಲ್ಲಿ ಹರ್ಬಲ್ ಲೈಫ್ನಾಗ ಅದೇ ಥರ ಹೇಳ್ತಿದ್ದೆ. ಹಂಗಾಗಿ ಇವ್ರಿಗೆ ಎಷ್ಟು ಸಲ ಹೇಳೇನಿ ಆ ಥರ ಮಾಡ್ರಿ ಅಂತಂದು. ಬಡತನ ವಿಚಾರ ತುಂಬಾ ಮನೆಯಲ್ಲಿ ಬಡತನ. ಹ್ಞೂನ್ರಿ. ನಮ್ಮ ತವ್ರ ಮನೆಗೆ ಆ ಥರ ಇತ್ರಿ. ನಮ್ಮ ಮಮ್ಮಿನೂ ಕೆಲ್ಸಕ್ಕೆ ಹೋಗಲ್ಲ, ನಮ್ಮ ಅಪ್ಪಾಜಿ ಮೀನ್ ಬೇಟಿಗೆ ಹೋಗ್ತಾರ್ರಿ. ಹೊಲ ಇಲ್ಲ ಮನಿ ಇಲ್ಲ ಹಂಗಾಗಿ ಅವ್ರು ದುಡ್ಕೊಂಬಂದ್ರೆ ಅಷ್ಟ. ನಮ್ಮ ಅಮ್ಮರ ಕೆಲ್ಸಕ್ಕೆ ಹೋಗಲ್ಲ. ಹಂಗಾಗಿ ನನ್ನ ಸಾಲಿ ಬಿಡಿಸಿದ್ರು. ನಾನು ಸಾಲಿಗೆ ಹೋಗ್ಬೇಕನ್ನೋದು ನನ್ನ ಭಾರಿ ಆಸೆ ಇತ್ತು. ಇವ್ರಾಗ ನಾ ಕಲಿಸ್ತಾನೆ ಹೋಗಂದ್ರೆ ಅವಾಗ
ಇವ್ ಕಟ್ತಾನಿ ಹೋಗಂದ್ರು ಬೇಡ ನೀ ಕಟ್ಟೋದು ಬೇಡ ಮತ್ತೆ ಈಗೆಲ್ಲ ಹಳ್ಳಿಗೊಳಗೆ ಮಾತಾಡ್ಕೊಂತಾರ ಅಂದು ದುಡಿಬೇಕ ಅವತ್ತಿದ್ದ ಕೆಲ್ಸಕ್ಕೆ ಹೋದಾಗ ಇವತ್ತಿಗೆ ಬಿಟ್ಟಲ್ಲ ನಾನು ಕೆಲ್ಸಕ್ಕೆ ಹೋಗೋದ. ಏನು ಎಷ್ಟು ಜನ ಮಕ್ಕಳು? 3 ರೀ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳು? ಹ್ಞೂ ರೀ. ಒಬ್ಬನಿಗೆ ಬೆಂಗಳೂರಾಗ ಅದನ್ನ ಅಲ್ಲೇ ಕೆಲಸ ಮಾಡ್ಕೊಂತ ಮನೆ ಕಟ್ಸಕತ್ತಾರ. ಹಂಗಾಗಿ ಬಡತನ ನೋಡಿ ಎಲ್ಲ ಬೇಜಾರು. ಯಾಕಂದ್ರೆ ದೊಡ್ಡವಳು ನಾನು ಅಲ್ರಿ, ಏನೋ ಒಂಥರ ಇಷ್ಟು ಕಷ್ಟ ಐತಲ್ಲ ಅಲ್ಲ ಮನಿ ಇಲ್ಲ ಅನ್ನೋದೊಂದು. ಇವ್ರು ಇದ್ರದ್ದನ್ನ ಸಕ್ಸಸ್ ಆಗ್ಯಾರ. ಇಲ್ಲಿ ಬಂದ್ಮೇಲೆ ಇಂಥ ಮನೆ ಕಂಡನ್ರಿ ನಾನು. ಅವನ ಹೆಸರು ಹುಚ್ಚಂಗಮ್ಮ. ಹೆಂಗೆ ಮತ್ತೆ ನಿಮ್ಮ 3 ಜನ ಹೆಣ್ಮಕ್ಳು ಸಾಕಿ ಮದುವೆ ಮಂಜಿ ಮಾಡಿದ್ರು ಎಲ್ಲ ಮಾಡಿದ್ರು, ನಿಮ್ಮ ಅವನ ಬಗ್ಗೆ ಏನು ಹೇಳ್ತೀವಿ? ಮವ್ವ ಕೆಲ್ಸಕ್ಕೆ ಹೋಗಿಲ್ರಿ, ಇನ್ನೇನು ಮನೆಯಾಗ ಮಾಡ್ತತಿ. ಅಪ್ಪಾಜಿ ಒಂದು ಹೋಗ್ಕತಿ. ತಮ್ಮ ಸಣ್ಣನಿರ್ತಾನೆ ಆಪರೇಷನ್ ಆತ್ರಿ, ಹಂಗಾಗಿ ಬಿಟ್ಟ ಸಾಲಿ ಅವನು. ನಾನು ಒಬ್ಳೆ ಹೋಗಿದ್ದೆ. ಅವನು 2nd PUC ಮಟ್ಟ ಕಲ್ತು ಬಿಟ್ಟು ಈಗ ಇದು ಬೆಂಗಳೂರಾಗ ಕೆಲಸ ಮಾಡ್ಕೊಂತ ಹೋಗ್ತಾನೆ, ಕೊರಿಯರ್ ಕೆಲಸ ಮಾಡ್ಕೊಂತ. ಇನ್ನೊಬ್ಬ ತಂಗಿನೂ ಕೆಲ್ಸಕ್ಕೆ ಹೋಗ್ತಾನೆ. ಇನ್ನೊಬ್ಬಕ್ಕೆ ಮದುವೆ ಆಗೈತ್ರಿ, ಆಕಿನ ಲವ್ ಮ್ಯಾರೇಜ್ ಆಗಿ ಹೋಗ್ಯಾಳ. ನಾನು ಒಬ್ಳೆ ಮದುವೆ ಆಗಿರೋದು. ಕೂಲಿ ಮೇಲೆ ನಡಿಬೇಕಾಗಿ. ಹ್ಞೂ ರೀ. ಸೊ ಅದನ್ನ ನೋಡಿ ನಿಮಗೆ ಬಡತನ ಹಂಗಂದ ನನಗೆ ಭಾಳ ಇವ್ರ ಸಕ್ಸಸ್ ಆಗಲಿ ಅದ್ರದ್ದ ಒಂದು ನನ್ನ ಇದು ತಲೆ ಜನರದ್ದ ಸಪೋರ್ಟ್ ಮುಂದಾದೆ ಅಂದ್ರೆ ಅನಾಥಾಶ್ರಮ ಮಕ್ಕಳಿಗೆ ಮರಿಗೆ ಕೊಟ್ಕಂತ ಬರ್ರಿ, ಆ ದೇವರ ನಿಮ್ಮನ್ನ ಕೈ ಹಿಡಿತಾನ ಅನ್ನೋದು ಒಂದು ತಲೆ ನಂದು. ಹೊಟ್ಟೆ ಹಸಿವು ಎಷ್ಟೆಲ್ಲ ಪಾಠ ಕಲಿಸಿದೆ ನೋಡ್ರಿ. ಹ್ಞೂ ಸರ್. ಅಲ್ಲ ಅದಕ್ಕಿಂತ ದೊಡ್ಡ ಪಾಠ ಯಾವುದೂ ಇಲ್ಲ. ಇಲ್ರಿ. ಹೊಟ್ಟೆ ಹಸಿವಿನ ಪಾಠ ಇದೆಯಲ್ಲ ಅದು. ಓಕೆ ಸರ್, ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ಗುಡ್ಡಪ್ಪ ಅಂತಾರೆ. ಗುಡ್ಡಪ್ಪ. ಗುಡ್ಡಪ್ಪ ಶಾಲಿಗಂತ ನಡ್ರಿ. ಶಾಲಿಗೆ ಹೋಗಲ್ಲ ಅಂತನ ಮತ್ತು ಅವ್ರ ಅಪ್ಪನ ಚಾಳೆ ಒಂದು. ಏನು ಹೇಳ್ತೀರಿ ನಿಮ್ಮ ತಮ್ಮವ್ರ ಬಗ್ಗೆ? ನಮ್ಮ ತಮ್ಮವ್ರ ಬಗ್ಗೆ ಅಂದರೆ ಅಭಿಪ್ರಾಯ ಎಲ್ಲ ಚೆನ್ನಾಗಿದೆ. ಅವರು ಕೂಲಿ ಮಾಡ್ಕೊಂಡು ಏನನ್ನ ಒಂದು ದಾರಿ ಮಾಡ್ಕೊಂಡಾರೆ. ದಾರಿ ಮಾಡ್ಕೊಂಡು ಜೀವನ ಮಾಡ್ಕೊಂತ ಹೊಂಟಾರೆ. ನಾವು ತೋಟದ ಕೆಲಸ ಮಾಡ್ತೇವ್ರಿ. ನಡೆದೈತಿ ಸಂಸಾರ. ಹ್ಞೂ ರೀ, ಚೆನ್ನಾಗೈತ್ರಿ. ಏನಿಲ್ರಿ, ಬಟ್ಟಿಗೆ ಏನೋ ಪರವಾಗಿಲ್ರಿ. ಇನ್ಕಮ್ ಏನಿಲ್ರಿ, ಅಷ್ಟೇ ಆದಾಯ. ಅದರಿಂದನ ಜೀವನ ನಮ್ದು. ಈಗ ದುಡಿಮೆ ಮೇಲೆ ಜೀವನ ರೀ. ಹೊರಂದರ ದುಡಿಬೇಕು, ಸಂತೆ ಆಗ್ಬೇಕು ರೀ. ಮಕ್ಕಳನ್ನ ಸಾಕ್ಬೇಕು ಅದ್ರಾಗ. ಹೆಂಗೆ ಮಾಡ್ತೀರಿ ಮತ್ತೆ? ನಡೀತೈತಿ ರೀ ಜೀವನ, ಮತ್ತೆ ಏನು ಮಾಡ್ಕ್ರಿ. ಈ ಒಂದೊಂದ್ಸಲ ಇಲ್ಲದ ಖರ್ಚುಗಳೆಲ್ಲ ಬಂದ್ಬಿಡ್ತೀರಿ. ಸಾಲ ಹಸ್ಕೋಬೇಕ್ರಿ. ಸಾಲ ಹಸ್ಕಂದು ಈಗ ಒಂದು ತಕ ದುಡ್ಯಾಕೆ ಹೋಗ್ತಾವ್ರಿ. ಅವ್ರ ತಕ ಮತ್ತೆ ನಿಮ್ಗೆ ಇಟ್ಕೊಂಡು ಸಾಲ ಕೊಡ್ತಾರ್ರಿ. ಮತ್ತೆ ದುಡ್ಕಂತ ಹೋಗೋದ್ರಿ ಹಿಂಗೆ ಜೀವನ ನಮ್ದು. ಮತ್ತೆ ಸಾಲ ತೀರ್ಸೋದು. ಹ್ಞೂ ರೀ, ಹಂಗೆ ಹೊಸ ಸಾಲ ರೀ. ಮತ್ತೆ ಏನೋ ಕಷ್ಟ ಬಂದ ಮತ್ತೆ ಕೊಡೋದ್ರಿ, ಮತ್ತೆ ಇಸ್ಕೊಳೋದು, ಮತ್ತೆ ತಗೊಂಡು ಮಾಡೋದು. ಇಂಥವೆಲ್ಲ ಪರಿಸ್ಥಿತಿ ಆಗ್ತಾವ್ರಿ ನಮ್ಮ ಜೀವನದಾಗ. ಜನ ಅಂದ್ರೆ ಉಳ್ಕಂದ ಹೊಂಟ್ಬಿಟ್ಟವ್ರಿ. ನಾವು ಏನು ಮಾಡೋದೈತ್ರಿ? ಅಷ್ಟು ಮುಂದವ್ರು ಮಾಡಕತ್ತಾರಲ್ಲ, ಜನರ ಸಪೋರ್ಟ್ದ ಇವ್ರು ಮುಂದೆ ಆಗ್ಯಾಕಾರ ಈ ಥರ ಮಾಡೇ ಮಾಡ್ತಾರ ಅನ್ನೋದು ಒಂದು ತಲೆಯಾಗ ಅಲ್ಲ ಕುಂತಿರ್ತದ್ರಿ ನಿಮ್ಮ ಮೈಂಡ್ನಾಗ. ಹಂಗಾಗಿ ನಾನು ಏನು ಹೇಳಲ್ಲ. ಅವ್ರು ಹೋಗಬೇಕಾರ ನಾನು ಎಷ್ಟು ತ್ರಾಸಾಗಲಿ ನಾ ಮಾಡ್ಕೊಂಡು ಹೋಗ್ತೀನಿ, ನೀನು ಹೋಗಂತ ಹೇಳ್ತೀನಿ ಕುಕ್ಕಿಂಗಿಗೆ. ಅದ್ಭುತ. ನೀವು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ. ಇವತ್ತಿಗೆ ಅವ್ರು ನಾನು ಒಂದು ಬೈದಿಲ್ಲ. ಇವತ್ತಿಗೆ 10 ವರ್ಷ ಆತಲ್ರಿ, ಒಂದು ಹೊಡ್ತಾ ಹೊಡೆದಲ್ಲ ಇವತ್ತಿಗೆ. ಏನೈತ್ರಿ ಸರ ಹೊಡ್ರಾಗ ಹೋಗರಾಗ ಅನ್ಸೇನ್ಸ್ ಹೋದ್ರೆ ಮುಗಿತ್ರಿ. ಒಂದ್ ಮಾತು ಸೋಲು, ಒಂದ್ ಮಾತು ಗೆಲವ್ರಿ. ಅನ್ಸೇನ್ಸ್ ಹೋದ್ರೆ ಮುಗಿತ್ರಿ. ಹಂಗಾಗಿ ಜೀವನ ಹೊಂದ್ಕೊಂಡು ಹೋಗೋದು ಇಲ್ಲ, ಹೊಂದ್ಕೊಂಡು ಹೋಗಕ್ಕಾಗಲ್ರಿ. ನನಗೆ ಒಂದು ಹೇಳ್ರಿ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದಾಗ ಮನೆ ಎಲ್ಲ ಚೆನ್ನಾಗಿರುತ್ತೆ. ಬಡತನ ಇದ್ದಾಗ ಏನೇನೋ ತೊಂದರೆಗಳು ನಿಮ್ಮ ಮೇಲೆ ನಾನು ಅಪವಾದನೆ ಹಾಕ್ತೀನಿ. ಅವ್ರು ಹಂಗ ಕಷ್ಟಪಟ್ಟಾರ್ರಿ, ನಾನು ಹಂಗ ಕಷ್ಟಪಟ್ಟನಿ. ಆ ದೇವ್ರ ನಮ್ಮನ್ನ ಕುಡಿಸತ್ತಾನೆ. ಇವತ್ತಿಗೆ ನಾ ಕಷ್ಟ ಅನ್ಕಂದ್ರೆ ಈ ಜನರೆಲ್ಲ ಹಂಗ ತಿಳ್ಕೊಂಡ್ರೆ ನಮ್ಮ ತೋರ್ ಮನೆಯಾಗ ಚೊಲೋ ಗಂಡ ಸಿಕ್ಕ. ಏನ್ ಕೆಲ್ಸಕ್ಕೆ ಹೋಗ್ತೀರಿ ನೀವೀಗ? ನಾಟಿ ಮಾಡಕ್ ನಾಟಿ ಮಾಡಕ್ ಹೋಗ್ತೀರಿ? ಓಕೆ, ದಿವಸ ಕೆಲಸ ಇರುತ್ತೆ ಅದು? ಇಲ್ರಿ 6 ತಿಂಗಳು ನಾಟಿ ಹಚ್ತಾರಲ್ರಿ, 1 ತಿಂಗಳು ಫುಲ್ ಕೆಲಸ ಇರ್ತೈತಿ. ಹಳ್ಳಿಯಲ್ಲಿ ಮೇಲೆ ಹೋಗಿ ನಾಟಿ ಹಚ್ತಾನ್ರಿ. ಹೌದಾ? ಸಂಬಳ ಡೈಲಿ ಬರ್ತೈತ್ರಿ. 500, 600, 700 ಹಿಂಗ್ ಬೀಳ್ತೈತ್ರಿ. ಓಕೆ, ನಿಮ್ದು? ನಮ್ದು ಅಮಲಿ ಕೆಲಸ 1500 ರೂಪಾಯಿ ಬೀಳ್ತೈತ್ರಿ. ಬೆಳಗ್ಗೆ ಹೆವಿ ಕೆಲಸ ರೀ. ನಾವೆಷ್ಟು ಹೆವಿ ಕೆಲಸ ಮಾಡ್ತಾನೆ ಅಮಲ್ಯಾಗ ಅದ್ರ ಮೇಲೆ ಡಿಪೆಂಡ್ ರೀ ನಮ್ಮ ಪಗಾರ. ಈಗ ಅಮಲಿ ಕೆಲಸ ಇಲ್ಲಲ್ರಿ, ಮೀನು ಹಿಡಿಯೋಕೆ ಒಳಗೆ ಹೋಗ್ತೀವಿ ಅವ್ರ ಜೊತೆಗೆ. ಹಿಂಗೆ ಒಟ್ಟು ಮನೆಯಾಗ ಇರೋದಲ್ರಿ, ಯಾವ್ದಾರ ಕೆಲಸ ಹುಡ್ಕ್ಯಂದು ಹೋಗ್ರ. ಅಮಲಿ ಮನೆಯಾಗ ಒಟ್ಟು ಯಾವ್ದು ಕೆಲಸ ಅಲ್ಲಿ ಕೆಲಸ
ದುಡಿಬೇಕು ಕೊಟ್ಟು ನಾನು ದುಡಿಬೇಕು. ನಾವು ಬೆಂಗಳೂರಿಗೆ ಹೋದಾಗ ರೀ ನಾ ಈ ಮನೆ ಕಟ್ಟಬೇಕಾರ ಬೆಂಗಳೂರಾಗಿದ್ದೆ, ಏಕೇಶ್ ಕಂಪ್ನಿಗಿದ್ದೆಲ್ಲ ಅಲ್ಲಿದ್ದರೆ ದುಡ್ಡು ಆಗ್ತಿದ್ದೆ. ಹ್ಞೂ ರೀ ಕಟ್ ನಾ ಬರೋದಲ್ಲ ಮನೆ ಕಟ್ರಿ ನೀವು ಅಂದೆ. ಮನೆ ಕಟ್ರಿ ನೀವು ಅಂದೆ. ಮುಂದಿನ ಕನಸು ಏನಿದೆ ನಿಮಗೆ? ಮುಂದಿನ ಕನಸು ಏನಲ್ರಿ, ಆ ದೇವ್ರು ಏನು ದಾರಿ ಅನಿಸ್ತಾನ ಅದ ಒಂದು ಕನಸು ನನಗೆ. ಇದಾರಿ ಹೆಂಗ್ ಮಟ್ಟ ಹೆಂಗ ಜೀವನ ಚೆನ್ನಾಗೈತ್ರಿ ಹಿಂಗ ಹೋಗದ್ರಿ. ದೇವ್ರ ಹೆಂಗ ನಮ್ಮ ಅಭಿಮಾನಿಗಳು ಹೆಂಗ್ ನಡ್ಸ್ಕೊಂತ ಹೊಂಟಾರ ಆ ಕನಸಿನ ಮೇಲೆ ಹೋಗ್ಬಿಡ್ತಾವ್ರಿ ಬಟ್ ಈ ಕನಸು ಇದ್ದದ್ದೆಲ್ಲ ಅರ್ಧ ಇದಾತ್ರಿ ನಮಗೆ. ಖುಷಿಯಾಗಿ ಎಲ್ಲ ಫುಲ್ ಆಗೈತಿ. ಈಗ ಇಲ್ಲಿ ಮಠ ಬಂದು ನೀವು ಬಂದು ನೀರು ನಮ್ನಿ ಮಾಡಕತ್ತೀರ ಅಂದ್ರೆ ನನ್ನ ಕನಸು ಅರ್ಧಕ್ಕರ್ಧ ಅಲ್ಲ ನಿರಾಶೆ ಐತೆ ಅಂತ ಹೇಳೈತಿ. ಇಲ್ಲ, ಮುಂದೆ ದೊಡ್ಡ ಭವಿಷ್ಯ ಇದೆ ನಿಮ್ಗೆ. ಕಷ್ಟಪಟ್ಟರೆ ಎಲ್ರಿಗೂ ಫಲ ಇದೆಯಮ್ಮ ಅಲ್ವಾ? ಮುಂದಿನ ದಾರಿ ಮರಿಬಾರ್ದು. ಇಲ್ರಿ ಮರ್ಯಾದ